ಸಂತೋಷವಾಗಿದ್ದೀರಾ? ಓಕೆ, ನಿಮ್ಮ ಪಕ್ಕದವರಿಗೆ ಸುಂದರವಾದ ಒಂದು ಮುಖವನ್ನು ತೋರಿಸಿ ಹೇಳ್ರಿ, ನಿನ್ನನ್ನು ನೋಡಿ ನನಗೆ ಬಹಳ ಸಂತೋಷವಾಗಿದೆ. ಕಮಾನ್ ಕಮಾನ್ ಕಮಾನ್, 2-3 ಜನಕ್ಕೆ ಹೇಳ್ರಿ. ಓಕೆ, ವೆಲ್ಕಮ್ ಬ್ರದರ್ ಜಾನ್ ಶೆರಿ. ವೆಲ್ಕಮ್ ಅವರು ಮತ್ತು ಅವರ ಫ್ಯಾಮಿಲಿ. ಎಸ್, ಯಾ. ನಿನ್ನೆ ಬ್ರದರ್ ಸಂತೋಷ್ ಶೆರಿ, ಬ್ರದರ್ ಜಾನ್ ಶೆರಿ ಅವರ ಸಂತೋಷ್ ಶೆರಿಯ ತಂದೆಯ ತಮ್ಮ, ಮೊನ್ನೆ ದಿವಸ ನಮ್ಮ ಸಂತೋಷ್ ಶೆರಿ ಅವರ ತಂದೆ ದೇಹವನ್ನು ಬಿಟ್ಟು ಕರ್ತನ ಬಳಿಗೆ ಹೋದರು. ಪ್ರೇಸ್ ಗಾಡ್. ಮೊನ್ನೆ ಇವರು ಆಲ್ ನೈಟ್ ಪ್ರೇಯರ್ ಅಟೆಂಡ್ ಆಗಿ ಮನೆಗೆ ಹೋಗುವಾಗ ಅವರು ಚೆನ್ನಾಗಿದ್ದರು, ರೈಟ್? ಸಡನ್ಲಿ ನಿಮಗೆ ಏನಾದರೂ ಹೇಳಲಿಕ್ಕಿದೆಯಾ? ಕಮ್, ಬೇಡ. ಓಕೆ ಓಕೆ, ಅವರು ಕರ್ತನ ಬಳಿಗೆ ಬಿಟ್ಟರು. ಅಬ್ಸೆಂಟ್ ಫ್ರಮ್ ದ ಬಾಡಿ, ಪ್ರೆಸೆಂಟ್ ವಿತ್ ದ ಲಾರ್ಡ್. 82 ವರ್ಷ ಅವರು ಈ ಲೋಕದಲ್ಲಿ ಕರ್ತನಿಗೋಸ್ಕರ ಜೀವಿಸಿದ್ದಾರೆ. ದ ಬೈಬಲ್ ಹೇಳ್ತದೆ, ಕರ್ತನ ಭಕ್ತರಾಗಿ ಸತ್ತವರು ಧನ್ಯರು, ಅವರ ಕಷ್ಟ ತೀರಿತ್ತು, ಅವರ ಸುಕೃತ್ಯಗಳು ಅವರೊಡನೆ ಹೋಗುವಂಥ ವಾಕ್ಯ ಹೇಳ್ತದೆ. ಗುಡ್ ಡೀಡ್ಸ್, ಗುಡ್ ವರ್ಡ್. ಬಟ್ ಎವ್ರಿ ಸಂಡೇ ಅವರು ಆರಾಧನೆಗೆ ಬಂದಾಗ ನನಗೆ ಮೀಟ್ ಆಗ್ತಿದ್ದರು. ಇವತ್ತು ದೇವರ ವಾಕ್ಯ ಒಳ್ಳೆಯದಾಯಿತು, ದೇವರು ನನ್ನ ಹತ್ರ ಮಾತಾಡಿದರು. ಎವ್ರಿ ಸಂಡೇ ಅವರು ಮೀಟಾಗಿ ಕೈ ಕೊಟ್ಟು ಅಪ್ರಿಷಿಯೇಟ್ ಮಾಡದೆ ಅವರು ಹೋಗ್ತಿರಲಿಲ್ಲ. ಪ್ರೇಸ್ ಗಾಡ್. ಸಭೆ ಅಂತ ಹೇಳಿದರೆ ಹಿ ವಾಸ್ ರಿಜಾಯ್ಸಿಂಗ್. ಅವರು ಯಾವಾಗಲೂ ಸಂತೋಷ ಪಡುತ್ತಿದ್ದರು, ರೈಟ್? ಬಟ್ ಅವರ ಮನೆಗೆ ಹೋದಾಗ ನನ್ನ ಹೃದಯದಲ್ಲಿ ಒಂದೇ ಸಾಂಗ್ ಬಂದಿತ್ತು. ಯಾವುದಂತ ಹೇಳಿದರೆ, ಎಂಥ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು. ಯಾಕಂತ ಹೇಳಿದ್ರೆ ಅಲ್ಲಿ ಅವರು ಉಲ್ಲಾಸದಿಂದ ಸಂತೋಷದಿಂದ ಆರಾಧನೆ ಮಾಡ್ತಾ ಇದ್ದಾರೆ. ಅವರು ಸಂತೋಷ ಪಡುವಾಗ ಯಾಕೆ ನಾವು ದುಃಖದ ಹಾಡನ್ನು ಆಡಬೇಕು, ರೈಟ್ ಅಲ್ವಾ? ಅದರಿಂದ ಇಟ್ಸ್ ಗುಡ್. ಬೈಬಲ್ ಹೇಳ್ತದೆ, ಕರ್ತನ ಭಕ್ತರಾಗಿ ಸತ್ತವರು ಧನ್ಯರು, ಅವರ ಕಷ್ಟ ತೀರಿತ್ತು. ಪರಲೋಕದಲ್ಲಿ ಕಷ್ಟ ಇಲ್ಲ, ಪರಲೋಕದಲ್ಲಿ ಕಣ್ಣೀರಿಲ್ಲ, ಪರಲೋಕದಲ್ಲಿ ದುಃಖ ಇಲ್ಲ. ಆಲ್ ನೈಟ್ ಪ್ರೇಯರಲ್ಲಿ ನಾನು ಮಾತಾಡ್ತಿದ್ದೆ, ಪರಲೋಕ ಎಂಬುವಂಥದ್ದು ನಮಗೆ ಟೆಂಪರರಿ, ರೈಟ್? ಪರಲೋಕ ಎಂಬುವಂಥದ್ದು ಟೆಂಪರರಿ. ದೇವರು ನಮ್ಮನ್ನು ಪರಲೋಕಗೋಸ್ಕರ ಸೃಷ್ಟಿ ಮಾಡಲಿಲ್ಲ. ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದು ಭೂಮಿಗೋಸ್ಕರ, ರೈಟ್? ಭೂಮಿಗೋಸ್ಕರ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದು. ಬಟ್ ಮನುಷ್ಯನ ಪಾಪ ಏನು ಮಾಡಿತ್ತು? ಪಾಪ ದೇವರನ್ನು ಸಪ್ರೇಟ್ ಮಾಡಿತ್ತು, ಭೂಮಿ ಕರಪ್ಟ್ ಆಯಿತು. ಬಟ್ ಯೇಸು ಕ್ರಿಸ್ತನು ಪರಲೋಕವನ್ನು ತ್ಯಜಿಸಿ ಈ ಲೋಕಕ್ಕೆ ಬಂದ. ನಮ್ಮ ಪಾಪಗಳಿಗೋಸ್ಕರ ಆತನು ಸತ್ತ, ನಮ್ಮ ತೀರ್ಪನ್ನು ಆತನು ಹೊತ್ತುಕೊಂಡು ಹೋದ. ಓಕೆ, ಆತನು ಹೂಣಲ್ಪಟ್ಟ, ಆತನು ಸತ್ತವರೊಳಗಿಂದ ಎದ್ದು ಬಂದ. ಈ ಶರೀರದಲ್ಲಿ ಇರುವಾಗ ಯಾವ ವ್ಯಕ್ತಿ ಯೇಸು ನನಗೋಸ್ಕರ ಸತ್ತಿದ್ದಾನೆ, ನನಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ನನ್ನ ತೀರ್ಪನ್ನು, ನನ್ನ ಶಾಪವನ್ನು, ಪಾಪವನ್ನು ಹೊತ್ತುಕೊಂಡು ಹೋಗಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, 3ನೇ ದಿನ ಪುನರುತ್ತನಾಗಿದ್ದಾನೆ ಅಂತ ಯಾರು ನಂಬುತ್ತಾರೋ, ದ ಬೈಬಲ್ ಹೇಳ್ತದೆ, ಅವರ ಪಾಪಗಳು ಪರಿಹಾರವಾಗುತ್ತವೆ. ನಂಬರ್ 1, ಯೇಸುವಿನ ರಕ್ತದಿಂದ ಅವರು ತೊಳೆಯಲ್ಪಡುತ್ತಾರೆ, ಅವರು ನಿತ್ಯ ಜೀವವನ್ನು ಹೊಂದುತ್ತಾರೆ. ದೇ ವಿಲ್ ರಿಸೀವ್ ಇಟರ್ನಲ್ ಲೈಫ್. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕೊಟ್ಟನು. ದೇವರು ತನ್ನ ಮಗನನ್ನು ಕೊಟ್ಟದ್ದು ಲೋಕಕ್ಕೆ ತೀರ್ಪು ಮಾಡಲಿಕ್ಕೆ ಅಲ್ಲ,
ರೈಟ್, ಲೋಕವನ್ನು ರಕ್ಷಿಸಲಿಕ್ಕೆ. ಇಲ್ಲಿ ಬೈಬಲ್ ಹೇಳ್ತದೆ, ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನು ಕೊಟ್ಟನು. ಮೊನ್ನೆ ರಾತ್ರಿಯಲ್ಲಿ ನಾನು ಪ್ರೀಚ್ ಮಾಡಿದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಏನನ್ನು ಹೊಂದಬೇಕು? ನಿತ್ಯ ಜೀವ. ಪರಲೋಕವನ್ನು ಹೊಂದಬೇಕಂತ ಹೇಳಿಲ್ಲ, ಅಲ್ಲಿ ಏನನ್ನು ಹೊಂದಬೇಕು? ನಿತ್ಯ ಜೀವವನ್ನು ಹೊಂದಬೇಕು. ಹೇಳ್ರಿ, ನಿತ್ಯ ಜೀವ. ನಿತ್ಯ ಜೀವ ಮತ್ತು ನಿತ್ಯ ಮರಣ ಎರಡೇ ಇರುವುದು. ನಿತ್ಯ ಜೀವ ಮತ್ತು ನಿತ್ಯ ಮರಣ. ಮನುಷ್ಯನು ಯುಗ ಯುಗಾಂತರಗಳಲ್ಲಿ ಇರುತ್ತಾನೆ. ಯುಗ ಯುಗಾಂತರಗಳಲ್ಲಿ ನೀನು ದೇವರೊಟ್ಟಿಗೆ ಇಟರ್ನಿಟಿಯನ್ನು ಕಳೀತೀಯೋ ಅಥವಾ ಬೆಂಕಿ ಗಂಧಕಗಳು ಉರಿಯುವ ಕೆರೆಯಲ್ಲಿ ಕಳೀತೀಯೋ? ರೈಟ್. ಮನುಷ್ಯ ಇಟರ್ನಿಟಿ ಇರುತ್ತಾನೆ. ಇಟರ್ನಿಟಿ, ನಿತ್ಯತ್ವಕ್ಕೆ ಆತನಿರುತ್ತಾನೆ. ನಿನ್ನ ನಿತ್ಯತ್ವವನ್ನು ನೀನು ಎಲ್ಲಿ ಕಳೆಯುತ್ತಿ? ಜೀವದೊಂದಿಗೆಯೋ ಮರಣದೊಂದಿಗೆಯೋ? ಓಕೆ. ಹುಟ್ಟುವಾಗಲೇ ಪ್ರತಿಯೊಬ್ಬ ವ್ಯಕ್ತಿ ಆತನು ಮರಣದಲ್ಲಿ ಹುಟ್ಟಿದ್ದಾನೆ, ಆತ್ಮಿಕವಾಗಿ ಮರಣದಲ್ಲಿ ಹುಟ್ಟಿದ್ದಾನೆ. ರೈಟ್. ಹುಟ್ಟುವಾಗಲೇ ಶಾರೀರಿಕವಾಗಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ ದೇವರಿಂದ ಸಪ್ರೇಟ್ ಆಗಿ ಹುಟ್ಟಿದ್ದಾನೆ. ರೈಟ್. ಬಟ್ ಇಲ್ಲಿ ಹುಟ್ಟಿದವರಿಗೆ ಒಂದು ಅವಕಾಶ ಇದೆ. ಏನಂತ ಹೇಳಿದರೆ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ಸತ್ತು ಹುಣಲ್ಪಟ್ಟು 3ನೇ ದಿನ ಪುನರುತ್ತನಾಗಿದ್ದಾನೆ. ಒಂದು ವೇಳೆ ಯಾರು ಈ ಶರೀರ ಎಂಬ ಮನೆಯಲ್ಲಿ ಇರುವಾಗ ಯೇಸು ಕ್ರಿಸ್ತನು ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ಒಪ್ಪುತ್ತಾರೋ ನಂಬುತ್ತಾರೋ ಅವರಿಗೆ ನಿತ್ಯ ಜೀವ ದೊರಕುತ್ತದೆ. ಎರಡನೆಯ ಮರಣ ಅವರ ಮೇಲೆ ದೊರೆತನ ಮಾಡುವುದಿಲ್ಲ. ಹೇಳ್ರಿ, ಸೆಕೆಂಡ್ ಡೆತ್. ಫಸ್ಟ್ ಡೆತ್ತಿಗೆ ಸೊಲ್ಯೂಷನ್ ಇದೆ, ಬಟ್ ಸೆಕೆಂಡ್ ಡೆತ್ತಿಗೆ ಸೊಲ್ಯೂಷನ್ ಇಲ್ಲ. ಹೇಳ್ತಾ ಇದ್ದೀರಾ? ಫಸ್ಟ್ ಡೆತ್ ಯಾವುದು? ನೀನು ಹುಟ್ಟುವಾಗಲೇ ಮರಣದಲ್ಲಿ ಹುಟ್ಟಿದ್ದಿ, ನೀನು ಹುಟ್ಟುವಾಗಲೇ ಪಾಪದಲ್ಲಿ ಹುಟ್ಟಿದ್ದಿ, ನೀನು ಹುಟ್ಟುವಾಗಲೇ ಪಾಪಿಯಾಗಿ ಹುಟ್ಟಿದ್ದಿ, ಹುಟ್ಟುವಾಗಲೇ ನಿನ್ನ ಮೇಲೆ ತೀರ್ಪು ಉಂಟು. ನೀನು ಪಾಪ ಮಾಡಿದ್ದರಿಂದ ಪಾಪಿಯಲ್ಲ, ನೀನು ಹುಟ್ಟುವಾಗಲೇ ಪಾಪಿ. ತಾಯಿಯ ಗರ್ಭದಲ್ಲಿರುವಾಗಲೇ ನೀನು ಪಾಪಿಯಾಗಿ ಹುಟ್ಟಿದ್ದಿ. ಪಾಪಿಗಳು ಪಾಪ ಮಾಡುತ್ತಾರೆ. ಬಟ್ ಪಾಪದ ಸ್ವಭಾವ ಹೋಗಬೇಕಾದರೆ ಮನುಷ್ಯನು ತನ್ನ ಬಲ ತನ್ನ ಶಕ್ತಿಯಿಂದ ಆ ಸ್ವಭಾವವನ್ನು ಬದಲಾಯಿಸಲಿಕ್ಕೆ ಆಗುವುದಿಲ್ಲ. ಕೂಶನು ತನ್ನ ಬಣ್ಣವನ್ನು ಬದಲಾಯಿಸಬಹುದೇ? ಎಷ್ಟು ಪೌಡರ್ ಹಾಕಿದ್ರು, ಯಾವ ಪೇಂಟ್ ಹೇಳಿದ್ರು, ಯಾವ ಪ್ಯಾರನ್ ಲವ್ಲಿ ಹಾಕಿದ್ರು, ಕೂಶನು ತನ್ನ ಬಣ್ಣವನ್ನು ಬದಲಾಯಿಸಲಿಕ್ಕೆ ಆಗುವುದಿಲ್ಲ. ಮತ್ತೆ ಜಿಂಕೆ, ಚಿರತೆ ತನ್ನ ಚುಕ್ಕಿಯನ್ನು ಬದಲಾಯಿಸುತ್ತೆ. ಎಲ್ಲಿದೆ ವಚನ? ಓದಿ. ಎರೆಮಯನ ಗ್ರಂಥ, ರೈಟ್? ಓದಿ 13:23 ಓದಿ. ಎರೆಮ್ಯ 13:23, ಚಿಯೋನ್ 23. ಕೂಶನು ತನ್ನ ಚರ್ಮವನ್ನು ಮಾರ್ಪಡಿಸಬಲ್ಲನೆ. ಹಲೋ, ಕೂಶ ಅಂದರೆ ಯಾರು? ಆಫ್ರಿಕನ್. ನೋಡಿ, ಅವರ ಬಗ್ಗೆ ಬರೆಯಲ್ಪಟ್ಟಿದೆ ಇಲ್ಲಿ. ಓಕೆ. ಚಿರತೆಯು ತನ್ನ ಚುಕ್ಕಿಗಳನ್ನು ಬದಲಾಯಿಸುತ್ತೆ. ಹೀಗಾದರೆ ದುಷ್ಟತನದಲ್ಲಿ ಶಿಕ್ಷಿತರಾದ ನೀವು ಶಿಷ್ಟತನದಲ್ಲಿ ನಡೆಯಬಹುದು. ಹೇಗೆ? ಕ್ಯಾನ್ ದ ಇಥೋಪಿಯನ್ ಚೇಂಜ್ ಹಿಸ್ ಸ್ಕಿನ್ ಆರ್ ದ ಲೆಪರ್ಡ್ ಇಟ್ಸ್ ಸ್ಪಾಟ್ಸ್? Then may you also do good who are accustomed to do evil. ಕೂಶನು ತನ್ನ ಬಣ್ಣ ಬದಲಾಯಿಸಲಿಕ್ಕೆ ಆಗ್ತದ? ಬದಲಾಯಿಸಲಿಕ್ಕೆ ಆಗುವುದಿಲ್ಲ. ಪಾಪ ಸ್ವಲ್ಪ ಡಾರ್ಕ್ ಇದ್ದವರು, ಅವ್ರಿಗೆ ಏನೇನೋ ಅಡ್ವರ್ಟೈಸ್ಗಳು ಬರ್ತವೆ, ಇದ್ದ ಸ್ಕಿನ್ನನ್ನು ಪಾಪ ಹಾಳು ಮಾಡಿಬಿಡ್ತಾರೆ. ಕಾಸ್ಮೆಟಿಕ್ ಅದು ಇದು ಕೆಮಿಕಲ್ ಎಲ್ಲ ಹಾಕಿ. ಬ್ಯೂಟಿ ಇರುವುದು ನಿನ್ನ ಸ್ಕಿನ್ನಲ್ಲಿ ಅಲ್ಲ, ಬ್ಯೂಟಿ ಇರುವುದು ನಿನ್ನ ಸ್ಕಿನ್ ಕಲ್ಲರಲ್ಲಿ ಅಲ್ಲ. ನಿನ್ನ ಸ್ಕಿನ್ನನ್ನು ಎಷ್ಟು ನೀನು ಪ್ರೊಟೆಕ್ಟ್ ಮಾಡುತ್ತಿ, ಬೇಡವಾದ ಹಾಕದೆ. ರೈಟ್? ಕಪ್ಪು ಸುಂದರಿ ಕೂಡ ಮಿಸ್ ಯೂನಿವರ್ಸ್ ಆಗಿದ್ದಾರೆ, ರೈಟ್?
ಮನುಷ್ಯನು ಹೇಗಿದ್ದಾನೋ ಹಾಗೆ ದೇವರವನ್ನು ಪ್ರೀತಿ ಮಾಡುತ್ತಾನೆ. ನೀವೆಲ್ಲರೂ ಸುಂದರವಾಗಿದ್ದೀರಿ. ಪ್ರೇಸ್ ಗಾಡ್. ದೇವರು ನಿಮ್ಮನ್ನು ಯುನೀಕಾಗಿ ಸೃಷ್ಟಿ ಮಾಡಿದ್ದಾನೆ. ನಿನ್ನ ಹಾಗೆ ಇನ್ನೊಬ್ಬರು ಇಲ್ಲ. ರೈಟ್? ದೇವರು ನಿಮ್ಮನ್ನು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾನೆ. ನಿಮಗೆ ನೀವು ಯಾಕೆ ಸುಂದರವಾಗಿ ಕಾಣುವುದಿಲ್ಲ ಅಂತ ಹೇಳಿದರೆ, ನೀವು ನಿಮ್ಮನ್ನು ಬೇರೆಯವರೊಟ್ಟಿಗೆ ಕಂಪೇರ್ ಮಾಡುತ್ತೀರಿ. ಉದ್ದ ಇದ್ದವ ಗಿಡ್ಡವರನ್ನು ನೋಡಿ, ಸ್ವಲ್ಪ ಶಾರ್ಟ್ ಇದ್ದವರು ನೋಡಿ ಅವನಿಗೆ ಖುಷಿ ಆಗ್ತದೆ, ನಾನು ಹಾಗೆ ಇರಬೇಕಿತ್ತು ಅಂತ. ಅವನು ಸ್ಯಾಟಿಸ್ಫೈ ಇಲ್ಲ. ಸ್ವಲ್ಪ ಗಿಡ್ಡ ಇದ್ದವನು ಸ್ವಲ್ಪ ಉದ್ದದವನು ನೋಡಿ ಖುಷಿ ಆಗೋದು, ವಾವ್ ಹೀಗೆ ಇದ್ದರೆ ಒಳ್ಳೇದಿತ್ತು ಅಂತ. ಮತ್ತು ಗಂಡ ಹೆಂಡತಿಯಲ್ಲಿ ಯಾವಾಗಲೂ ಸಮಾಧಾನ ಇರುವುದಿಲ್ಲ. ಯಾಕೆಂತ ಹೇಳಿದ್ರೆ ಕಂಪ್ಯಾರಿಸನ್. ಹುಡುಗಿಯರೆಲ್ಲರೂ ಯಾರು ಶಾರುಖ್ ಖಾನನ್ನು ಅಕ್ಷಯ್ ಕುಮಾರನ್ನು ನೋಡ್ತಾ ಇರೋದು ಗಂಡನಲ್ಲಿ. ಅವನು ಹೇಗೆ ಆಗ್ತಾನೆ? ಶಾರುಖ್ ಖಾನೇ, ಗಂಡನೇ. ಪುರುಷರು ತನ್ನ ಹೆಂಡತಿಯನ್ನು ಯಾವುದೋ ಒಂದು ಫಿಲ್ಮ್ ಯಾವಾಗ ಫೇವರೆಟ್ ಹೀರೋಯಿನ್ ಇರ್ತಾಳೆ, ಅವಳಾಗಿಯೇ ನೋಡ್ಬೇಕಂತ. ಅವಳು ಹೇಗೂ ಕಾಣುವುದಿಲ್ಲ. ಕಂಪೇರ್ ಮಾಡುವುದು. ನಮ್ಮನ್ನು ನಾವು ಕಂಪೇರ್ ಮಾಡಬಾರದು, ಇತರರನ್ನು ಕಂಪೇರ್ ಮಾಡಬಾರದು, ಮಕ್ಕಳನ್ನು ಬೇರೆ ಮಕ್ಕಳೊಟ್ಟಿಗೆ ಕಂಪೇರ್ ಮಾಡಬಾರದು. ಅವರನ್ನು ದೇವರು ಯುನೀಕಾಗಿ ಸೃಷ್ಟಿ ಮಾಡಿದ್ದಾನೆ. ರೈಟ್? ನಿಮ್ಮನ್ನು ದೇವರು ಯುನೀಕಾಗಿ ಸೃಷ್ಟಿ ಮಾಡಿದ್ದಾನೆ. ನಿನ್ನ ಹಾಗೆ ಇಷ್ಟರವರೆಗೆ ಯಾರು ಇಲ್ಲ, ಇನ್ನು ಬರುವುದಿಲ್ಲ. ಯು ಆರ್ ಯುನೀಕ್. ರೈಟ್? ಯಾಕೆ ನಮಗೆ ನಾವು ಸುಂದರ ಕಾಣುವುದಿಲ್ಲ ಅಂತ ಹೇಳಿದರೆ ಕಂಪೇರ್ ಮಾಡುತ್ತೇವೆ ಬೇರೆ ಒಟ್ಟಿಗೆ. ಎಲ್ಲರೂ ಸುಂದರವಾಗಿದ್ದಾರೆ. ಯು ಆರ್ ಸ್ಮಾರ್ಟ್, ಯು ಆರ್ ಆ್ಯಕ್ಟಿವ್, ಬ್ಯೂಟಿಫುಲ್. ರೈಟ್? ನಿಮ್ಮನ್ನು ಮೊದಲು ಎಕ್ಸೆಪ್ಟ್ ಮಾಡಲಿಕ್ಕೆ ಕಲಿಯಿರಿ. ನಿಮ್ಮನ್ನು ಯಾಕೆ ನೀವು ಎಕ್ಸೆಪ್ಟ್ ಮಾಡೋದಿಲ್ಲ ಅಂದರೆ, ಪ್ರತಿಯೊಬ್ಬ ವ್ಯಕ್ತಿ ಯಾಕೆ ಅವನಿಗೆ ಸೈತಾನ್ ಒಂದು ಡಿಸೆಪ್ಷನ್ ಇದು. ದೇವರು ನಮ್ಮನ್ನು ಅದ್ಭುತವಾಗಿ ವಿಚಿತ್ರವಾಗಿ ಸೃಷ್ಟಿ ಮಾಡಿದ್ದಾನೆ. ರೈಟ್? ಒಬ್ಬನಾಗಿ ಇನ್ನೊಬ್ಬನನ್ನು ಯಾವತ್ತೂ ದೇವರು ಸೃಷ್ಟಿ ಮಾಡಲಿಲ್ಲ. ನಮ್ಮನ್ನು ನಾವಾಗಿ ನೋಡಬೇಕೇ ಹೊರತು ನಮ್ಮನ್ನು ಶಾರುಖ್ ಖಾನ್ ಆಗಿ ನೋಡುವುದಲ್ಲ. ರೈಟ್? ನಾವಾಗಿ ನೋಡಬೇಕು. ರೈಟ್? ನಾವು ಬೇರೆಯವರನ್ನು ನಮಗೋಸ್ಕರ ಕಾಪಿ ಮಾಡುವುದಲ್ಲ. ಎವ್ರಿ ಡೇ ನೀವು ಹೇಳುವಾಗ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಯಾವಾಗ ವಾಕ್ಯವನ್ನು ಮೆಡಿಟೇಟ್ ಮಾಡುತ್ತೀರಿ, ನಿಮ್ಮ ಐಡೆಂಟಿಟಿ, ನಿಮ್ಮ ಒಂದು ಗುರುತಿಸುವಿಕೆ ಕ್ರಿಸ್ತನಲ್ಲಿ ಏನಂತ ನೀವು ಮೆಡಿಟೇಟ್ ಮಾಡುತ್ತೀರಿ, ಆಗ ನಿಮ್ಮ ಸಂತೋಷ ಪಡುತ್ತೀರಿ. ಹೇಳ್ತೀರಿ, ದೇವರೇ ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ನೀನು ಸೃಷ್ಟಿ ಮಾಡಿದ್ದಿ. ತಾಯಿಯ ಗರ್ಭದಲ್ಲಿರುವಾಗಲೇ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಜೀವಿತದ ಪ್ರಥಮ ದಿನವು ಪ್ರಾರಂಭವಾಗ ಮುಂಚೆ ಅದರ ಎಲ್ಲ ದಿನಗಳನ್ನು ನಿನ್ನ ಪುಸ್ತಕದಲ್ಲಿ ಬರೆದಿಟ್ಟಿದ್ದಿ. ಅದರ ಎಲ್ಲ ಅಂಗಗಳನ್ನು ನೀನು ಪುಸ್ತಕದಲ್ಲಿ ಬರೆದಿಟ್ಟಿದ್ದಿ. ವಿಚಿತ್ರವಾಗಿ ನಾನು ಸೃಷ್ಟಿ ಮಾಡಿದ್ದಿ, ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಿ. ಇದನ್ನು ಕಂಡುಕೊಂಡ ಯಾರು? ಡೇವಿಡ್ ತನ್ನನ್ನು ಇತರರೊಟ್ಟಿಗೆ ಕಂಪೇರ್ ಮಾಡುವುದನ್ನು ಸ್ಟಾಪ್ ಮಾಡಿದ. ದೇವರ ವಾಕ್ಯದಲ್ಲಿ ತನ್ನನ್ನು ಐಡೆಂಟಿಫೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಹಗಲು ಇರುಳು ಧ್ಯಾನ ಮಾಡಿದ. ಯಾವಾಗ ನೀವು ಕಂಪೇರ್ ಮಾಡುತ್ತೀರಿ, ನಿಮಗೆ ಮಕ್ಕಳ ಮೇಲೆ ಖುಷಿ ಇರುವುದಿಲ್ಲ. ನಿಮ್ಮ ಬೇರೆ ಮಕ್ಕಳಿಗೆ ಬೇರೆ ತಲಾಂತ ಇರಬಹುದು, ಬಟ್ ನಿಮ್ಮ ಮಕ್ಕಳಿಗೆ ಯುನೀಕ್ ತಲಾಂತ ಇದೆ. ರೈಟ್? ಎಲ್ಲರೂ ಒಂದೇ ರೀತಿ ಇಲ್ಲ. ಎಲ್ಲರೂ ಒಂದೇ ರೀತಿ ಇದ್ರೆ, ನೀನು ಒಳಗೆ ಯಾವಾಗ ನಿನ್ನನ್ನು ಎಕ್ಸೆಪ್ಟ್ ಮಾಡ್ತಿ, ಹೊರಗೆ ನೀನು ಹೇಗಿದ್ದರೂ ಸ್ಮಾರ್ಟ್ ಕಾಣ್ತಿ. ಬೈಬಲ್ ಹೇಳ್ತಿದೆ, ಅವಿವೇಕಿಗೆ ಸೌಂದರ್ಯವು ಹಂದಿಯ ಮೂಗಿಗೆ ಮೂಕುತ್ತಿದ್ದಾಗ. ಹೌದು. ಅಂದರೆ ಅವಿವೇಕಿ ಅಂತ ಹೇಳಿದ್ರೆ ಜ್ಞಾನ ಇಲ್ಲ, ಕಂಪೇರ್ ಮಾಡುವ, ಯಾವಾಗಲೂ ಇತರೊಟ್ಟಿಗೆ. ರೈಟ್? ನಾನು ಒಂದು ಸಂಡೇ ಇದನ್ನೇ ಪ್ರೀಚ್ ಮಾಡಿದೆ 2 ವರ್ಷಗಳ ಹಿಂದೆ. ನೆಕ್ಸ್ಟ್ ಮಿಸ್ ಯೂನಿವರ್ಸ್ ಕಾಂಪಿಟೇಷನ್ ಇತ್ತು, ವಿಶ್ವ. ಲಾಸ್ಟ್ ಆ ಕ್ವಶನ್ಗೆ ಆಕೆ ಆನ್ಸರ್ ಕೊಟ್ಟದ್ದು ಅದೇ. ಎಷ್ಟು ಮಂದಿ ಕೇಳಿದ್ದೀರಿ? ಎಲ್ಲರೂ ಕೇಳಲಿಲ್ಲ. ಆ ಒಂದು ಕ್ವಶನ್ ಅಲ್ಲಿ ಆಕೆ ಆನ್ಸರ್ ಕೊಟ್ಟದಲ್ಲಿ ಆಕೆ ವಿನ್ನರ್. ಏನು? ಎವ್ರಿಬಡಿ ಈಸ್ ಬ್ಯೂಟಿಫುಲ್. ಎಲ್ಲರೂ ಸುಂದರವಾಗಿದ್ದಾರೆ. ಯಾಕೆ ಅವರಿಗೆ ಸುಂದರವಾಗಿ ಕಾಣುವುದಿಲ್ಲ? ಯಾಕಂತ ಹೇಳಿದ್ರೆ ಅವರು ಬೇರೆಯವರೊಟ್ಟಿಗೆ ಅವರನ್ನು ಕಂಪೇರ್ ಮಾಡುತ್ತಾರೆ. ನನ್ನನ್ನು ನಾನು ಯಾರೊಟ್ಟಿಗೆ ಕಂಪೇರ್ ಮಾಡಲಿಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿದ್ದೇನೆ. ಸಿಂಪಲ್. ಸಡನ್ ಒಂದಿನ ನಾನು ಪ್ರೀಚ್ ಮಾಡಿದ 5ನೇ ದಿನದಲ್ಲ ವಿನ್ನರ್. ಅದೇ ಪ್ರಶ್ನೆ,
ನನ್ನ ಮೆಸೇಜ್ ಕೇಳಿ ಮಾತಾಡಿದ ಹಾಗೆ. ಎಸ್ ಅಂತ ಕೇಳಿದಿರಲ್ಲ. ಎಸ್, ಓಕೆ. ಕೂಶನು ತನ್ನ ಚರ್ಮವನ್ನು ಮಾರ್ಪಡಿಸಬಲ್ಲನೆ, ಚಿರತೆಯು ತನ್ನ ಚುಕ್ಕೆಗಳನ್ನು ಬದಲಾಯಿಸಿದೆ. ಹೀಗಾದರೆ ದುಷ್ಟತನದಲ್ಲಿ ಶಿಕ್ಷಿತರಾದ ನೀವು ಶಿಷ್ಟತನದಲ್ಲಿ ನಡೆಯಬಹುದು. ಮನುಷ್ಯನು ಪಾಪಿಯಾದ ವ್ಯಕ್ತಿ, ಅವನು ತನ್ನನ್ನು ಬದಲಾಯಿಸಲಿಕ್ಕೆ ಆಗುವುದಿಲ್ಲ. ನಮ್ಮನ್ನು ಬದಲಾಯಿಸುವಂಥದ್ದು ಆತನ ಕೃಪೆ. ಆತನು ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸ ನೀವು ಒಪ್ಪುವಾಗ ನೀವು ನಿತ್ಯ ಜೀವವನ್ನು ಹೊಂದುತ್ತೀರಿ. ನೀವು ಹೊಸ ಸೃಷ್ಟಿಯಾಗುತ್ತೀರಿ. ನಿಮ್ಮ ಹಳೆಯ ಸ್ವಭಾವ, ಪೂರ್ವ ಸ್ವಭಾವ, ಸಿನ್ ನೇಚರ್, ಅದು ಹೋಯಿತು. ನಿಮ್ಮಲ್ಲಿ ಹೊಸ ಸ್ವಭಾವ ಬಂತು, ನೂತನ ಸ್ವಭಾವ ಹುಟ್ಟಿತು. ಇವತ್ತು ಅನೇಕರಿಗೆ ಪಾಪ ಅಂದರೆ ಏನು ಗೊತ್ತಿಲ್ಲ, ಅದಕ್ಕೋಸ್ಕರ ಸ್ಟ್ರಗಲ್ ಆಗ್ತಾರೆ. ಪಾಪ ಅಂದರೆ ನೇಚರ್, ರೈಟ್? ನೇಚರ್. ಮಾವಿನ ಹಣ್ಣು, ಒಂದು ಮಾವಿನ ಹಣ್ಣು ಏನು ಕೊಡ್ತದೆ? ಹುಳುಕು ಮಾವಿನ ಹಣ್ಣು. ಒಂದು ಹುಳದ ಮಾವಿನ ಹಣ್ಣಿನ ಬೀಜವನ್ನು ಗ್ರೌಂಡಲ್ಲಿ ಹಾಕಿದರೆ ಮರ ಆದರೆ ಅದರ ಓನ್ ಕೈಂಡ್ ಅದು ಪ್ರೊಡ್ಯೂಸ್ ಮಾಡ್ತದೆ. ದಟ್ಸ್ ಇಟ್, ನೇಚರ್. ಅದೇ ರೀತಿ ಪಾಪ ಎಂಬುವಂಥದ್ದು ಸ್ವಭಾವ. ಆ ಸ್ವಭಾವವನ್ನು ನಮ್ಮ ಆತ್ಮದಿಂದ ದೇವರು ಕ್ರಿಸ್ತನಲ್ಲಿ ತೆಗೆದು ಹೊಸ ಸ್ವಭಾವವನ್ನು ನಮ್ಮಲ್ಲಿ ವರ್ಗಾವಣೆ ಮಾಡಿದ್ದಾನೆ. ದಟ್ ಈಸ್ ಕಾಲ್ಡ್ ನ್ಯೂ ಕ್ರಿಯೇಷನ್. ಹೊಸ ಸೃಷ್ಟಿ ನಮ್ಮಲ್ಲಿ ಉಂಟು ಮಾಡಿದ್ದಾನೆ. ಇವತ್ತು ಅನೇಕರಿಗೆ ನ್ಯೂ ಕ್ರಿಯೇಷನ್ ರಿಯಾಲಿಟಿಯ ರೆವಲೇಷನ್ ಇಲ್ಲದೆ ಇರುವ ಕಾರಣ ಅನೇಕರು ಸ್ಟ್ರಗಲ್ ಆಗ್ತಾರೆ. ಸ್ಟ್ರಗಲ್ ಮಾತ್ರ ಆಗ್ತಾರಲ್ಲ, ಅವರು ಅನೇಕರನ್ನು ಖಂಡಿಸ್ತಾರೆ. ಅವರು ಕೃಪೆ ಮಾತಾಡುತ್ತಾರೆ ಅಂತ. ಕೃಪೆಯಿಂದಲೇ, ನಂಬಿಕೆಯ ಮೂಲಕ ನಾವು ರಕ್ಷಣೆ ಹೊಂದಿದ್ದೇವೆ, ನಮ್ಮ ಪುಣ್ಯ ಕ್ರಿಯೆಗಳಿಂದ ಅಲ್ಲ. ರೈಟ್? ಕ್ರಿಯೆ ಮಾಡಿದರಿಂದ ನಮಗೆ ರಕ್ಷಣೆ ಆಗುವುದಿಲ್ಲ. ಒಳ್ಳೆಯ ಕ್ರಿಯೆ ಮಾಡಿದರಿಂದ ನಮಗೆ ರಕ್ಷಣೆ ಆಗುವುದಿಲ್ಲ. ನಮಗೆ ರಕ್ಷಣೆ ಆದುದು ಕೃಪೆಯಿಂದಲೇ. ಬೈಬಲ್ ಹೇಳ್ತಿದೆ, ಕೃಪೆಯಿಂದಲೇ ನಂಬಿಕೆಯ ಮೂಲಕ ರಕ್ಷಣೆಯನ್ನು ಹೊಂದಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದ್ದಲ್ಲ, ಹೊಗಳಿಕೊಳ್ಳುವುದಕ್ಕೆ, ಪುಣ್ಯ ಕ್ರಿಯೆಗಳಿಂದ ಉಂಟಾದ್ದಲ್ಲ, ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದ ಇಲ್ಲ. ನೆಕ್ಸ್ಟ್ ಹೇಳ್ತಿದೆ, ವಿ ಆರ್ ವರ್ಕ್ಮ್ಯಾನ್ಶಿಪ್ ಆಫ್ ಗಾಡ್ ಕ್ರಿಯೇಟೆಡ್ ಇನ್ ಕ್ರೈಸ್ಟ್ ಫಾರ್ ದ ಗುಡ್ ವರ್ಕ್. ಹೊಸ ಸೃಷ್ಟಿಯಾದವನು, ಹೊಸಬನಾದವನು ಹೊಸ ಕೆಲಸಗಳನ್ನು ಮಾಡುತ್ತಾನೆ. ನೆಕ್ಸ್ಟ್ ನೀನು ಮಾಡುವ ಪ್ರತಿಯೊಂದು ಒಳ್ಳೆಯ ಕ್ರಿಯೆಗೆ ರಿವಾರ್ಡ್ ಇದೆ. ಒಳ್ಳೆಯ ಕ್ರಿಯೆಗಳಿಂದ ನಿನಗೆ ರಕ್ಷಣೆ ಅಲ್ಲ, ಕೃಪೆಯಿಂದ ನಂಬಿಕೆಯ ಮೂಲಕ ರಕ್ಷಣೆ. ಈಗ ರಕ್ಷಣೆ ಆದ ನಂತರ ನಿನ್ನ ಸ್ವಭಾವ ಚೇಂಜ್ ಆಯಿತು, ಹೊಸ ಸ್ವಭಾವ ನಿನ್ನ ಒಳಗೆ ಬಂತು. ದೇವರು ನಿನ್ನ ಹೊಸದಾಗಿ ನಿರ್ಮಾಣ ಮಾಡಿದ್ದಾನೆ. ಯಾಕೆ ಮಾಡಿದ್ದಾನೆ? ಫಾರ್ ದ ಗುಡ್ ವರ್ಕ್, ಟು ಡೂ ಗುಡ್ ವರ್ಕ್. ಈಗ ನಿನ್ನ ಪ್ರತಿಯೊಂದು ಒಳ್ಳೆಯ ಕ್ರಿಯೆಗಳು ಕೌಂಟ್ ಆಗುತ್ತವೆ. ಕ್ರಿಸ್ತನಲ್ಲಿ ನೀನು ಮಾಡಿದ ಪ್ರತಿಯೊಂದು ಒಳ್ಳೆಯ ಕ್ರಿಯೆಗಳು ಕೌಂಟ್ ಆಗ್ತದೆ. ಅದಕ್ಕೆ ಕರ್ತನ ಭಕ್ತರಾಗಿ ಸತ್ತವರು ಧನ್ಯರು, ಅವರು ಧನ್ಯರು, ಅವರ ಕಷ್ಟವು ತೀರಿತು. ಅವರ ಸುಕೃತ್ಯಗಳು, ಅವಳ ಒಳ್ಳೆಯ ಕ್ರಿಯೆಗಳು ಅವರೊಡನೆ ಬರುವು. ಮನುಷ್ಯನ ಯಥಾಸ್ಥಿತಿಯಲ್ಲಿ ದೇವರ ಕ್ರಿಸ್ತನ ನ್ಯಾಯಸಿಂಹಾಸನದ ಮುಂದೆ ನಿಲ್ಲಿಕ್ಕಿದೆ. ಯಾಕೆ? ಅವನು ದೇಹದಲ್ಲಿ ಮಾಡಿದ ಒಳ್ಳೆಯದಕ್ಕೆ ಮತ್ತು ಕೆಟ್ಟದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುವಂತೆ. ರಿವರ್ಡ್ ಜಡ್ಜ್ಮೆಂಟ್ ಅಂತ ಹೇಳ್ತಾರೆ. ಅದು ಜಡ್ಜ್ಮೆಂಟ್ ಅಲ್ಲ. ಯಾವುದು? ಇಟರ್ನಲ್ ಜಡ್ಜ್ಮೆಂಟ್. ಆ ಇಟರ್ನಲ್ ಜಡ್ಜ್ಮೆಂಟ್ನಿಂದ ಮನುಷ್ಯನು ಕ್ರಿಸ್ತನಲ್ಲಿ ಬಿಡುಗಡೆ ಆಗಿದ್ದಾನೆ. ಅದಕ್ಕೋಸ್ಕರ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯ ಈಗ ಇಲ್ಲವೇ ಇಲ್ಲ. ದೇರ್ ಫಾರ್ ನೋ ಕಂಡಮ್ನೇಷನ್, ನೋ ಜಡ್ಜ್ಮೆಂಟ್ ದೋಸ್ ಹೂ ಆರ್ ಇನ್ ಕ್ರೈಸ್ಟ್. Not after the flesh, but after the spirit. Right? Next is the, for the law of the spirit of life in Christ Jesus hath made me free from the law of sin and death. ಕ್ರಿಸ್ತ ಯೇಸುವಿನಲ್ಲಿ ಉಂಟಾದ ಜೀವದ ನಿಯಮವು ನನ್ನನ್ನು ಪಾಪ ಮತ್ತು ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನಲ್ಲಿ ನನ್ನನ್ನು ಬಿಡುಗಡೆ ಮಾಡಿದ್ದು. ಐ ಆಮ್ ಫ್ರೀ. ಹೇಳ್ರಿ, ಐ ಆಮ್ ಫ್ರೀ. ಓಕೆ. ಈ ವ್ಯಕ್ತಿ ದೇಹ ಬಿಟ್ಟರೆ ಎಲ್ಲಿ ಹೋಗ್ತಾನೆ? ಕರ್ತನ ಬಳಿಗೆ ಹೋಗ್ತಾನೆ. ಒಂದು ವೇಳೆ ಈ ಲೋಕದಲ್ಲಿ ಇರುವಾಗ ಕ್ರಿಸ್ತ ನನಗೋಸ್ಕರ ಸತ್ತು ಹೂಣಲ್ಪಟ್ಟು ಮೂರನೇ ದಿನ ಪುನರುತ್ಥಾನಾಗಿದ್ದಾನಂತೆ ನೀನು ಒಪ್ಪುವುದಿಲ್ಲ ಅಲ್ಲೋ, ನಾನು ಕ್ರೈಸ್ತ ಕುಟುಂಬದಲ್ಲಿ ಕ್ರೈಸ್ತ ತಂದೆ ತಾಯಿಗಳಿಗೆ ಹುಟ್ಟಿದ್ದೇನಂತ ಹೇಳಿಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ನಿತ್ಯ ಜೀವ ನೀನು ಹೊಂದುವುದಿಲ್ಲ ಅಂತ ಹೇಳಿದ್ರೆ, ನಿತ್ಯ ಜೀವ ಎಂಬುದು ಫ್ಯಾಮಿಲಿಯಿಂದ ಬರುವಂಥದ್ದಲ್ಲ, ಕ್ರೈಸ್ತ ತಂದೆ ತಾಯಿಗಳಿಗೆ ಹುಟ್ಟಿದ್ದರಿಂದ ಬರುವುದಲ್ಲ. ನಿನ್ನ ಡಿಸಿಷನ್, ಪರ್ಸನಲ್ ಡಿಸಿಷನ್.
ನೀನು ಶಾರೀರಿಕವಾಗಿ ಹುಟ್ಟಿದ್ದು ಅದು ನಿನ್ನ ಡಿಸಿಷನ್ ಅಲ್ಲ. ರೈಟ್? ನೀನು ಶಾರೀರಿಕವಾಗಿ ಹುಟ್ಟಿದ್ದು ನಿನ್ನ ಡಿಸಿಷನ್ ಅಲ್ಲ. ನಿನಗೆ ಖುಷಿ ಇರಲಿ ಖುಷಿ ಇಲ್ಲದೆ ನೀನು ಹುಟ್ಟಿದಿ. ರೈಟ್? ನಿನ್ನ ತಂದೆ ತಾಯಿಗಳನ್ನು ನೀನು ಆಯ್ಕೆ ಮಾಡಲಿಲ್ಲ. ರೈಟ್? ನೀನು ಯಾವ ಕಾಲದಲ್ಲಿ ಹುಟ್ಟಬೇಕಂತ ನೀನು ಡಿಸೈಡ್ ಮಾಡಿ ಬರಲಿಲ್ಲ. ಯಾವ ತಂದೆ ತಾಯಿಗಳಿಗೆ ಹುಟ್ಟಬೇಕಂತ ನೀನು ಡಿಸೈಡ್ ಮಾಡಲಿಲ್ಲ. ಯಾವ ಜನಾಂಗದಲ್ಲಿ, ಯಾವ ಊರಲ್ಲಿ, ಅಮೆರಿಕದಲ್ಲಿ ಹುಟ್ಟಬೇಕು, ಮೂಡುಬೆಳ್ಳಿಯಲ್ಲಿ ಹುಟ್ಟಬೇಕು, ಉಡುಪಿಯಲ್ಲಿ ಹುಟ್ಟಬೇಕು, ನೀನು ಡಿಸೈಡ್ ಮಾಡಲಿಲ್ಲ. ನೀನು ಹುಟ್ಟಿದ್ದಿ. ನಿನಗೆ ಯಾವ ಆಯ್ಕೆ ಇಲ್ಲ. ತಂದೆ ತಾಯಿಗಳನ್ನು ಚೂಸ್ ಮಾಡಲಿಲ್ಲ, ಪ್ಲೇಸನ್ನು ಚೂಸ್ ಮಾಡಲಿಲ್ಲ, ಟೈಮನ್ನು ಚೂಸ್ ಮಾಡಲಿಲ್ಲ, ನೀನು ಯಾವುದೋ ಕಲರನ್ನು ನೀನು ಚೂಸ್ ಮಾಡಲಿಲ್ಲ. ಬಟ್ ನೀನು ಹುಟ್ಟಿದ್ದಿ. ಬಟ್ ಬಾರ್ನ್ ಅಗೇನ್ ಆಗುವುದು, ಹೊಸದಾಗಿ ಹುಟ್ಟುವಂಥದ್ದು ಪ್ರತಿಯೊಬ್ಬ ಇಂಡಿವಿಜುವಲ್ನ ಆಯ್ಕೆ. ಅವರ ತಂದೆ ತಾಯಿಗಳ ಆಯ್ಕೆ ಅಲ್ಲ, ಅವರ ಕುಟುಂಬದ ಆಯ್ಕೆ ಅಲ್ಲ, ಅವರ ಫ್ರೆಂಡ್ಸ್ಗಳ ಆಯ್ಕೆ ಅಲ್ಲ, ಅವರ ಗಂಡನ ಆಯ್ಕೆ ಅಲ್ಲ, ಹೆಂಡತಿ ಆಯ್ಕೆ ಅಲ್ಲ, ಮಕ್ಕಳ ಆಯ್ಕೆ ಅಲ್ಲ. ಅವರ ಆಯ್ಕೆ, ಅವರ ತೀರ್ಮಾನ. ಅರ್ಥ ಆಗ್ತಾ ಇದೆ? ನೀವು ಆಯ್ಕೆ ಮಾಡಿದ್ದೀರಿ. ಎರಡನೇ ಮರಣಕ್ಕೆ ನಿಮ್ಮ ಮೇಲೆ ಅಧಿಕಾರ ಇಲ್ಲ. ಫಸ್ಟ್ ಡೆತ್ತಿಗೆ ಸೊಲ್ಯೂಷನ್ ಇದೆ, ಸೆಕೆಂಡ್ ಡೆತ್ತಿಗೆ ಸೊಲ್ಯೂಷನ್ ಇಲ್ಲ. ಒಮ್ಮೆ ಒಬ್ಬ ವ್ಯಕ್ತಿ ದೇಹ ಬಿಟ್ಟ ನಂತರ ಅವನಿಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ರೈಟ್? ದಟ್ ಈಸ್ ಕಾಲ್ಡ್ ಸೆಕೆಂಡ್ ಡೆತ್. ಥ್ಯಾಂಕ್ ಗಾಡ್, ಈ ಲೋಕದಲ್ಲಿ ಇರುವಾಗ ನೀವು ಯಾರೆಲ್ಲ ಕೂತ್ಕೊಂಡಿದ್ದೀರಿ, ಕೆಲವರು ಆನ್ಲೈನಲ್ಲಿದ್ದೀರಿ, ಇಲ್ಲಿ ನೀವು ಇರುವಾಗ ಇವತ್ತು ಯೇಸುವನ ರಕ್ಷಕನ ಒಡೆಯನಿಂದ ನೀವು ಅಂಗೀಕಾರ ಮಾಡಿದ್ದೀರಿ. ನಾನು ಯಾವಾಗಲೂ ದೇವರಿಗೆ ಥ್ಯಾಂಕ್ ಹೇಳುವುದು. ಇಷ್ಟು ಜನರ ಮಧ್ಯದಲ್ಲಿ ನಾವು ಈ ಸತ್ಯವನ್ನು ತಿಳಿಯುವಂತೆ ನಮ್ಮ ಕಣ್ಣುಗಳನ್ನು ತೆರೆದಿದ್ದೀವಿ. ನಿತ್ಯ ಜೀವವನ್ನು ಹೊಂದುವಂತೆ ನಮ್ಮ ಕಣ್ಣುಗಳನ್ನು ತೆರೆದಿದ್ದೀವಿ. ನಿನಗೆ ಎಷ್ಟು ಸ್ತೋತ್ರ ಹೇಳಿದರೂ ಸಾಲದು. ಇವತ್ತು ಈ ನಿತ್ಯ ಜೀವದ ಬಗ್ಗೆ ಗೊತ್ತಿಲ್ಲದ ಎಷ್ಟೋ ಜನರಿದ್ದಾರೆ. ಈ ಲೋಕದ ಅಧಿಪತಿಯು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಯಾಕೆ? ಸುವಾರ್ತೆಯ ಪ್ರಕಾಶವು ಅವರಿಗೆ ಉದಯವಾಗಬಾರದು. ಅವ್ರಿಗೆ ಗೊತ್ತಿಲ್ಲ. ಬಟ್ ಇವತ್ತು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿದೆ, ನಮ್ಮ ಜವಾಬ್ದಾರಿ ಆಗಿದೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು. ಯಾವಾಗ ನಾವು ಪ್ರಾರ್ಥನೆ ಮಾಡುತ್ತೇವೆ, ಯಾವಾಗ ನಾವು ವಿಜ್ಞಾಪನೆ ಮಾಡುತ್ತೇವೆ, ಯಾವಾಗ ನಾವು ಸುವಾರ್ತೆಯನ್ನು ಇತರರಿಗೆ ಹೇಳ್ತೇವೆ, ಕ್ರಿಸ್ತನು ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ಇತರಿಗೆ ತಲುಪಲು ನಾವು ಪ್ರಯಾಸ ಪಡುತ್ತೇವೆ, ಆಗ ಅನೇಕರು ನಿತ್ಯ ಜೀವನ ಹೊಂದುತ್ತಾರೆ. ನೀವೊಂದು ವೇಳೆ ನಿಮ್ಮ ನೇಬರ್ಗಳನ್ನು ಪ್ರೀತಿ ಮಾಡುತ್ತೀರಿ, ನೀವು ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೀರಿ, ಅವರು ನಿತ್ಯ ಜೀವವನ್ನು ಹೊಂದುವುದಕ್ಕೋಸ್ಕರ ನೀವು ಪ್ರಯಾಸ ಪಡುತ್ತೀರಿ. ಪ್ರೈಸ್ ಗಾಡ್. ಅಟ್ಲೀಸ್ಟ್ ಪ್ರಾರ್ಥನೆ ಮಾಡ್ತೀರಿ, ಅಟ್ಲೀಸ್ಟ್ ನೀವು ಸುವಾರ್ತೆ ಕೊಡ್ತೀರಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ನೀವು ಸುವಾರ್ತೆ ಕೊಡ್ತೀರಿ. ನನ್ನ ಫ್ರೆಂಡ್ ಕೇಳುವುದಿಲ್ಲ ಅಂತ ಹೇಳಿದರೆ ಅವನಿಗೋಸ್ಕರ ಪ್ರಾರ್ಥನೆ ಮಾಡುತ್ತೀರಿ. ನೀವೆಷ್ಟೇ ಹೇಳ್ಬೋದು, ಬ್ರದರ್ ಐ ಲವ್ ಯು, ನಾನು ನಿನ್ನನ್ನು ಪ್ರೀತಿ ಮಾಡುತ್ತೇನೆ. ರೈಟ್? ಒಂದು ವೇಳೆ ಅವನಿಗೆ ನೀವು ಸುವಾರ್ತೆ ಕೊಡುವುದಿಲ್ಲ ಅಂತ ಹೇಳಿದರೆ ದಟ್ ಈಸ್ ನಾಟ್ ಲವ್ ಆಫ್ ಗಾಡ್, ದಟ್ ಇಸ್ ಅ ಫ್ಲೆಶಿ ಲವ್. ಅದು ಶಾರೀರಿಕ ಪ್ರೀತಿ, ಅದು ಆತ್ಮದ ಪ್ರೀತಿ ಅಲ್ಲ. ಆತ್ಮದ ಪ್ರೀತಿ ಯಾವಾಗಲೂ ಇನ್ನೊಬ್ಬರ ನಿತ್ಯತ್ವದ ಬಗ್ಗೆ ನೋಡುತ್ತದೆ. ಇನ್ನೊಬ್ಬರು ನಿತ್ಯ ಜೀವನ ಹೊಂದಬೇಕು, ಅವರನ್ನು ಇಟರ್ನಲ್ಲಿ ಬದುಕಬೇಕು, ಅವನ ನಿತ್ಯ ನಾಶನದಿಂದ ಬಿಡುಗಡೆ ಹೊಂದಬೇಕು ಎಂಬ ಆ ಪ್ರೀತಿ ಅವನು ಒತ್ತಾಯ ಮಾಡುತ್ತದೆ. ಅಪೊಸ್ತಲ ಪೌಲ ಹೇಳುತ್ತಾನೆ, ಕ್ರಿಸ್ತನ ಪ್ರೀತಿಯು ನನ್ನನ್ನು ಒತ್ತಾಯ ಮಾಡುತ್ತಾ ಇದೆ, ಒತ್ತಾಯ ಮಾಡುತ್ತಾ ಇದೆ. ಆ ಪ್ರೀತಿ ನಿನಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ. ಆ ಪ್ರೀತಿ ನಿನಗೆ ಲೇಜಿಯಾಗಿ ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ. ಆ ಪ್ರೀತಿ ನಿನಗೆ ಸೋಮಾರಿಯಾಗಿ ನಿಲ್ಲಿಕ್ಕೆ ಬಿಡುವುದಿಲ್ಲ. ಆ ಪ್ರೀತಿ ನಿನ್ನನ್ನು ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ. ಯು ವಿಲ್ ಪ್ರೇ, ಯು ವಿಲ್ ಪ್ರೇ. ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತಿ, ಸಮಯ ಸಿಕ್ಕಿದಾಗ ಪ್ರಾರ್ಥನೆ ಮಾಡುತ್ತಿ, ವೈರಿಗಳಿಗೋಸ್ಕರ ಪ್ರಾರ್ಥನೆ ಮಾಡುತ್ತಿ, ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡುವವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತಿ. ಅವರ ಬಗ್ಗೆ ನೀನು ಗ್ರಜ್ಜೆ ಇಡುವುದಿಲ್ಲ, ಅವರ ಬಗ್ಗೆ ನೀನು ದ್ವೇಷ ಇಡುವುದಿಲ್ಲ, ಅವರ ಬಗ್ಗೆ ನೀನು ಯಾವತ್ತು ಬಿಟರ್ನೆಸ್ ಇಡುವುದಿಲ್ಲ. ಯು ಆರ್ ಗೋಯಿಂಗ್ ಟು ಪ್ರೇ. ವೈ? ಅವರು ನಿತ್ಯ ಜೀವನ ಹೊಂದಬೇಕು. ಪ್ರೇಸ್ ಗಾಡ್. ನಾನು ಹೇಳ್ತೀನಿ, ಇಷ್ಟರವರೆಗೆ ತೀರ್ಮಾನ ಮಾಡಲಿದ್ದರೆ ಇವತ್ತು ತೀರ್ಮಾನ ಮಾಡಿರಿ. ಸಭೆಗೆ ಒಂದು ರಿಲೀಜಿಯಸ್ ಡ್ಯೂಟಿ ಆಗಿ ಬರಬೇಡ್ರಿ. ಬಂದೆ ಮನೆಯಲ್ಲಿ ಕೂತ್ಕೊಂಡು ಕಡಲೆ ತಿಂದು ಚಹಾ ಕುಡಿದು ಆಕಳಿಕೆ ತೆಗೆದುಕೊಳ್ಬೇಡ್ರಿ. ಆಪರ್ಚುನಿಟಿ ಇರುವಾಗ ಬನ್ರಿ, ಸಭೆಗೆ ಅನ್ಯೋನ್ಯತೆಯಲ್ಲಿ ಸೇರ್ರಿ. ಲೆಟ್ಸ್ ಪ್ರೇ ಟುಗೆದರ್. ಒಟ್ಟಾಗಿ ನಾವು ಪ್ರಾರ್ಥನೆ ಮಾಡುವಾಗ ಲೆಟ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಶಕ್ತಿ ಅನೇಕರಿಗೆ ರೀಚ್ ಆಗುತ್ತದೆ. ಕೇವಲ ನನಗೋಸ್ಕರ ಜೀವಿಸ್ತೇನೆ, ನನಗೋಸ್ಕರ ಜೀವಿಸ್ತೇನೆ, ನನ್ನ ಮನೆ, ನನ್ನ ಕುಟುಂಬ, ನನ್ನ ಮಕ್ಕಳು ಅಂತ ಜೀವಿಸಿದರೆ ದೇವರು ನಾಳೆ ಲೆಕ್ಕ ಕೇಳ್ತಾನೆ. ಕಾಯನನೇ ನಿನ್ನ ತಮ್ಮ ಎಲ್ಲಿ ಅಂತ ಕೇಳ್ತಾನೆ ದೇವರು. ನಾನೇನು ನನ್ನ ತಮ್ಮನ ಕಾವಲುಗಾರನೋ? ಎಸ್. ನಾವು ನಮ್ಮ ಪಕ್ಕದವರ, ನಮ್ಮ ಆಪ್ತರ, ನಮ್ಮ ನೇಬರ್ಗಳ ನಾವು ಕಾವಲುಗಾರರಾಗಿದ್ದೇವೆ. ನರಪುತ್ರನೇ, ಒಬ್ಬ ದುಷ್ಟನಿಗೆ ನೀನು ಸತ್ಯ ಸಾಯುವೆಂತು
ನಾನು ಹೇಳ್ತಿರುವಾಗ ಅವನಿಗೆ ಹೋಗಿ ಅವನ ತಪ್ಪನ್ನು ನೀನು ಪ್ರಕಟಿಸದಿದ್ದರೆ ಅದರ ರಕ್ತಾಪರಾಧವನ್ನು ನಾನು ನಿನ್ನ ಮೇಲೆ ಇಡ್ತೇನೆ. ನೀನು ಹೇಳಿದ ಸ್ಟಿಲ್ ಅವನು ರಿಪೆಂಟ್ ಆಗಲಿಲ್ಲ, ಅವನ ಪಾಪದ ಫಲವನ್ನು ಅವರ ಮೇಲೆ ನಾನು ಬಿಡ್ತೇನೆ. ನೀನು ಅದರಿಂದ ಫ್ರೀ ಆಗುತ್ತೆ. ಓದಿದ್ದೀರ? ಅವರ ರೆಸ್ಪಾನ್ಸಿಬಿಲಿಟಿ, ರೈಟ್? ಇವತ್ತು ಅನೇಕರು ಕೇವಲ ಅವರ ಪ್ರಾರ್ಥನೆ ಇಷ್ಟೇ, ನನ್ನ ಫ್ಯಾಮಿಲಿ ಸೆಟಲ್ ಆಗಬೇಕು, ನನ್ನ ಕುಟುಂಬ ಸೆಟಲ್ ಆಗಬೇಕು, ಮನೆ ಸೆಟಲ್ ಆಗಬೇಕು, ಎಲ್ಲ ಸೆಟಲ್ ಆಗ್ತದೆ ಇಫ್ ಯು 100% ವಿಲ್ಲಿಂಗ್ ಸಬ್ಮಿಟ್ ಯುವರ್ ಸೆಲ್ಫ್ ಟು ಗಾಡ್. ಪ್ರೈಸ್ ಗಾಡ್. ದೇವರ ಮನೆಯನ್ನು ಕಟ್ಟುವಾಗ ದೇವರು ನಿನ್ನ ಮನೆಯನ್ನು ಕಟ್ಟದೆ ಬಿಡ್ತಾನ? ದೇವರ ಮನೆ ಕಟ್ಟುವುದೇ ಏನು? ಆತನು ಮೂಲೆಗಲ್ಲು, ನೀವ್ಯಾರಾಗಿದ್ದೀರಿ? ಜೀವಂತ ಕಲ್ಲಾಗಿದ್ದೀರಿ. ಒಬ್ಬ ವ್ಯಕ್ತಿ ರಕ್ಷಣೆಗೆ ಬರುವುದಂದ್ರೆ ದೇವರ ಆಲಯಕ್ಕೆ ಒಂದು ಕಲ್ಲನ್ನು ತರ್ತಾ ಇದ್ದೀರಿ. ಅದು ನಿನ್ನ ಪ್ರಾರ್ಥನೆಯ ಮುಖಾಂತರ ಬರ್ಬೋದು, ನಿನ್ನ ಸೋವಿನ ಮುಖಾಂತರ ಬರ್ಬೋದು, ನೀನು ಹೇಳಿ ಬರ್ಬೋದು. ಒಂದು ಕಲ್ಲು ದೇವರ ರಾಜ್ಯಕ್ಕೆ ಬಂತು ಅಂತ ಹೇಳಿದ್ರೆ ಅದರ ಅಕೌಂಟ್ ನಿನ್ನ ಮನೆಗೆ ಹೋಗ್ತದೆ. ಪ್ರೈಸ್ ಗಾಡ್. ಬೈಬಲ್ ಹೇಳ್ತಿದೆ, ಪ್ರವಾದಿಗಳು ಮತ್ತು ಬೋಧಕರು ಎಂಬ ಅಸ್ಥಿವಾರದ ಮೇಲೆ ನಾವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಡ್ತಾ ಇದ್ದೇವೆ. ರೈಟ್? ಕಟ್ಟಲ್ಪಡ್ತಾ ಇದ್ದೇವೆ. ಯಾಕೆ? ಪವಿತ್ರಾತ್ಮ, ದೇವರಿಗೆ ಪವಿತ್ರಾತ್ಮನ ಮೂಲಕ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕೋಸ್ಕರ ನಮ್ಮ ಸಂಗಡ ನೀವು ಕಟ್ಟಲ್ಪಡ್ತಾ ಇದ್ದೀರಿ. ಹಲೋ, ನಿದ್ರೆ ಬರ್ತಾ ಇದೆಯಾ? ಒಬ್ಬ ವ್ಯಕ್ತಿ ಇಲ್ಲೇ ನಿದ್ರೆ ಮಾಡಿದವನು, ಅವನಿಗೆ ನಿತ್ಯತ್ವಕ್ಕೆ ನಿದ್ರೆ ಇಲ್ಲ. ನರಕದಲ್ಲಿ ನಿದ್ರೆ ಇಲ್ಲ. ಹಗಲು ಇರುಳು, ಹಗಲು ಇರುಳು, ಅಲ್ಲಿ ವಿಶ್ರಾಂತಿ ಇಲ್ಲ. ನೋ ರೆಸ್ಟ್, ನೋ ರೆಸ್ಟ್. ಅಲ್ಲಿ ಕಣ್ಣು ಕೂರುವ ಪ್ರಶ್ನೆನೇ ಇಲ್ಲ. ಎಟರ್ನಲ್ಲಿ ಒಬ್ಬ ವ್ಯಕ್ತಿ ಉರಿತಾನೆ, ಬರ್ನಿಂಗ್. ಪಾಸ್ಟರ್, ನೀವು ನಮಗೇನು ಹೆದರಿಸ್ತೀರಾ? ಹೆದರಿಸ್ತಿಲ್ಲ, ರಿಯಾಲಿಟಿ ಹೇಳುವಂಥದ್ದು ಅಷ್ಟೇ. ಅಲ್ಲಿ ನಿಮ್ಗೆ ಯಾರಿಗೆ ಹೋಗ್ಲಿಕ್ಕೆ ಉಂಟ? ಇಲ್ಲ ಅಲ್ಲ, ಮತ್ತೆ ಯಾಕೆ ಹೆದರಿಕೆ? ಹೆದರಿಕೆ ಯಾಕೆ? ನೀವು ಯೇಸುವನ್ನು ಅಂಗೀಕಾರ ಮಾಡಿದ್ದೀರಿ, ನೀವು ಕರ್ತನಲ್ಲಿದ್ದೀರಿ, ನಿಮ್ಗೆ ಯಾಕೆ ಹೆದರಿಕೆ? ನರಕದ ಬಗ್ಗೆ ಮಾತಾಡಿದಿರಿ. ನರಕ ಇದೆ. ಅಮೆರಿಕ ಹೇಗಿದೆ? ಎಷ್ಟು ಮಂದಿ ಅಮೆರಿಕ ಹೋಗಿದ್ದೀರಿ? ಹೋಗ್ಲಿಲ್ಲ, ಸ್ಟಿಲ್ ನಂಬ್ತೀರಿ. ರೈಟ್? ನಾನು ಇಲ್ಲ ಅಂತ ಹೇಳಿದ್ರೆ ಅದು ಇದೆ, ನಾನು ಅದನ್ನು ಇಗ್ನೋರ್ ಮಾಡ್ಬೋದು. ಅಮೆರಿಕ ಇಲ್ಲ, ಅದು ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ ಹಾಗೆ. ರೈಟ್? ಅಮೆರಿಕ ಇಲ್ಲ ಅಂತ ಹೇಳಿದ್ರು ಅದು ಇಲ್ಲ ಆಗುದಿಲ್ಲ, ಅದು ಇದೆ. ನರಕ ನಾನು ಇಲ್ಲ ಅಂತ ಹೇಳಿದ್ರೆ ಅದು ಇಲ್ಲದೆ ಇರುವುದಿಲ್ಲ, ಅದು ಇದೆ. ಪರಲೋಕ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಆಗುದು, ಅದು ಇದೆ. ಹೇಗೆ ನಿಮ್ಗೆ 2 ಕೈ ಇದೆ, 2 ನಿಮಗೆ ಕಣ್ಣು ಇದೆ, ಅದೇ ಅದು ಇದೆ. ದಟ್ ಇಸ್ ಸೋ ರಿಯಲ್. ಬಟ್ ದೇವರು ನರಕವನ್ನು ಪ್ರಿಪೇರ್ ಮಾಡೋದು ನಮಗಲ್ಲ, ಸೈತಾನಿಗೂ ಆತನ ದೂತರಿಗೂ. ನಮಗೆ ಆತನು ನಿತ್ಯ ಜೀವವನ್ನು ಪ್ರಿಪೇರ್ ಮಾಡಿದ್ದಾನೆ. ಎಟರ್ನಿಟಿ. ಕಣ್ಣ ರೆಪ್ಪೆ ಬಡಿವರಷ್ಟೊಳಗೆ ಕೊನೆಯ ತುತ್ತೂರಿಯ ಶಬ್ದಕ್ಕೆ ನಾವು ಮಾರ್ಪಡುವೆವು. ಓದಿದ್ದೀರಾ? ಕೊನೆಯ ತುತ್ತೂರಿಯ ಶಬ್ದಕ್ಕೆ ಕಣ್ಣ ರೆಪ್ಪೆ ಬಡಿವರಷ್ಟರೊಳಗೆ ನಾವೇನಾಗುತ್ತೇವೆ? ಮಾರ್ಪಡುತ್ತೇವೆ. ಈ ಮರಣಾಧಿಕವಾದ ದೇಹ ಹೋಗಿ ಪರಲೋಕದ ದೇಹವಾಗುತ್ತದೆ, ಆತ್ಮಿಕ ದೇಹ. ನಂಬರ್ 1. ಅದರ ನಂತರ ಇಲ್ಲಿ 7 years ದಾನಿಯೇಲನ ಗ್ರಂಥದಲ್ಲಿ ಬರೆಯಲ್ಪಟ್ಟ ಪ್ರಕಾರ 70ನೇ ವಾರ, 70th week, ಅಂದರೆ 7 ವರ್ಷ ಇಲ್ಲಿ ಸಂಕಟ ಕಾಲ ಇರುತ್ತದೆ. 3.5 ವರ್ಷ ಸಂಕಟ ಕಾಲ, 3.5 ವರ್ಷ ಮಹಾ ಸಂಕಟ ಕಾಲ. ಆಗ ನಿಮ್ಮ ನೋಟ್ ಬಂದೆ, ಆಗ ನೋಟ್ ಇರುವುದಿಲ್ಲ, ಎಲ್ಲ ಡಿಜಿಟಲ್. ರೈಟ್? ಆಗ ಡಿಜಿಟಲ್. ರೈಟ್? ಮತ್ತು ನೀವು ಕೈಗೆ ಒಂದು ಹಾಕಬೇಕು. ಹಾಕಿದ ಕೂಡಲೇ ಅವನು ಅರ್ಧ ಹ್ಯೂಮನ್, ಅರ್ಧ ಮನುಷ್ಯ, ರೋಬೋಟ್ ಇದ್ದಾಗ. ಈಗ ನಿನಗೆ ಫ್ರೀ ವಿಲ್ ಕೊಡಲ್ಪಟ್ಟಿದೆ ಅಲ್ವಾ? ಈಗ ನಿನಗೆ ಫ್ರೀ ವಿಲ್, ಯು ಕ್ಯಾನ್ ಚೂಸ್, ಯು ಕ್ಯಾನ್ ರಿಜೆಕ್ಟ್ ಎನಿಥಿಂಗ್. ಆಗ ನಿನಗೆ ಚಾಯ್ಸ್ ಇಲ್ಲ. ಆಂಟಿ ಕ್ರೈಸ್ಟ್ನ ಸಮಯದಲ್ಲಿ
ಆ ಆಂಟಿಕ್ರೈಸ್ಟ್ ಅವನು ಎಲ್ಲರಿಗೆ ಆಜ್ಞೆ ಕೊಡ್ತಾನೆ. ಏನಂತ ಹೇಳಿದರೆ, ಪ್ರತಿಯೊಬ್ಬರು ತಮ್ಮ ಬಲಗೈಯಲ್ಲಿ ಮತ್ತು ಹಣೆಯ ಮೇಲೆ ಏನು ಹಾಕಬೇಕು? ಮುದ್ರೆಯನ್ನು ಹಾಕಬೇಕು ಅಂತ ಬರೆಯಲ್ಪಟ್ಟಿದೆ. ಮುದ್ರೆ ಅಂತ ಹೇಳಿದರೆ ಅದು ಚಿಪ್, ರೈಟ್? ಅದನ್ನು ಹಾಕಬೇಕು. ಹಾಕದಿದ್ದರೆ ಅವನು ಕಳ್ಳ. ಇದರ ಒಂದು ಸ್ವಲ್ಪ ಟೇಸ್ಟ್ ಲಾಕ್ಡೌನಲ್ಲಿ ಬಂದಿತ್ತು. ಮೆಲ್ಲ ಅದು ಪ್ರೇಯರ್ ಮಾಡಿ ಹೋಯ್ತು. ಯಾಕಂದರೆ ಸೈತಾನ್ನ ಕಾಲ ಇದು ಅಲ್ಲ, ಇದು ಸಭೆಯ ಕಾಲ, ರೈಟ್? ಸ್ವಲ್ಪ ಬಂದಿತ್ತು. ಎಲ್ಲರೂ ವ್ಯಾಕ್ಸಿನ್ ಹಾಕಬೇಕು. ಹಾಕದಿದ್ದರೆ ಅವರಿಗೆ ಕ್ರಯ ವಿಕ್ರಯ ಮಾಡಲಿಕ್ಕೆ ಆಗೋದಿಲ್ಲ, ಏರ್ಪೋರ್ಟಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಫ್ಲೈಟಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. 1-2 ವಾರಕ್ಕಿತ್ತು, ಸ್ಟಾಪ್ ಆಯಿತು. ಈಗ ನೆನಪೇ ಇಲ್ಲ, ಹಾಕಿದವರು ಬೊಬ್ಬೆ ಆಗ್ತಾ ಇದ್ದಾರೆ. ಓಕೆ, ಆಗ ಹಾಕದವನು ಕಳ್ಳ. ಅದರ ಬಗ್ಗೆ ಮಾತಾಡಿದರೂ ಕೂಡ ಕಳ್ಳ. ಹೇಗೆ ಆಗಿತ್ತಂತ ಹೇಳಿದರೆ, ಒಬ್ಬ ಬಟ್ಟೆ ಹೊಲಿಸುವ ಬಂದಂತೆ. ಬಟ್ಟೆ ಹೊಲಿಸುವ ಕೇಳಿದಿರ ಸ್ಟೋರಿ? ಬಟ್ಟೆ ಹೊಲಿಸುವ ಬಂದಂತೆ. ರಾಜ, ನಿನಗೆ ನಾನೊಂದು ಸ್ಪೆಷಲ್ ಬಟ್ಟೆ ಹೊಲಿಸ್ತೇನೆ. ಆ ಬಟ್ಟೆ ಹೀಗೆ ಅಂತ ಹೇಳಿದರೆ, ಅದು ಕಲ್ಲರ್ ಬಟ್ಟೆ. ಅದು ಬುದ್ಧಿವಂತರಿಗೆ ಮಾತ್ರ ಕಾಣ್ತದೆ. ಯಾರಿಗೆ ಕಾಣ್ತದೆ? ಆ ಬಟ್ಟೆ ಕಾಣುವುದು ಯಾರಿಗೆ ಅಂತೇಳಿ ಬುದ್ಧಿವಂತರಿಗೆ ಮಾತ್ರ ಕಾಣ್ತದೆ. ಮೂರ್ಖರಿಗೆ ಅದು ಬಟ್ಟೆ ಕಾಣುವುದಿಲ್ಲ. ಇವನು ಬಂದ, ರಾಜನಿಗೆ ಬೆಸ್ಟ್ ಒಂದು ಬಟ್ಟೆಯನ್ನು ಹಾಕಿ ಕೊಟ್ಟ. ಆ್ಯಕ್ಚುಲಿ ಬಟ್ಟೆ ಅಲ್ಲ, ಅದು ಏನಲ್ಲ, ಟ್ರಾನ್ಸ್ಪರೆನ್ಸಿ. ರಾಜ ನಂಗ ಕಾಣ್ತಾ ಇದ್ದಾನೆ. ಈಗ ಎಲ್ಲರಿಗೆ ಏನು ಕಾಣ್ತಾ ಇದೆ ಅಂತ ಹೇಳಿದ್ರೆ, ರಾಜ ನಂಗ ಕಾಣ್ತಾ ಇದ್ದಾನೆ. ಅವನೊಂದು ಮಾತು ಹೇಳಿದ್ದಾನೆ. ಏನು ಹೇಳಿದ್ದಾನೆ? ಮೂರ್ಖರಿಗೆ ಇದು ಬಟ್ಟೆ ಕಾಣುವುದಿಲ್ಲ ಅಂತ. ನಾವು ಯಾಕೆ ಮಾತಾಡಿ ಮೂರ್ಖರಾಗಬೇಕು? ಎಲ್ಲರೂ ಬಾಯಿ ಮುಚ್ಚಿದ್ರು. ಅರ್ಥ ಆಗ್ತಾ ಇದೆಯಾ? ಎಲ್ಲರೂ ಬಾಯಿ ಮುಚ್ಚಿದ್ರು, ಯಾರು ಬಾಯಿ ಬಿಡಲೇ ಇಲ್ಲ. ಎಲ್ಲರಿಗೂ ಕಾಣ್ತಾ ಇದೆ ಅದು. ರಾಜ ಬಟ್ಟೆ ಹಾಕಲಿಲ್ಲ ಅಂತ. ಇವನೇನು ಮಾಡಿದ್ದಾನೆ? ಮೂರ್ಖರಿಗೆ ಅದು ಕಾಣುವುದಿಲ್ಲ. ಇವತ್ತು ನಮಗೆ ಕಾಣುವುದಿಲ್ಲ ಅಂತ ಹೇಳಿದ್ರೆ ನಮಗೆ ಮೂರ್ಖ ಎಂಬ ಪಟ್ಟ ಬರ್ತದೆ ಅಂತ ಬಾಯಿ ಮುಚ್ಚಿ ಕೂತ್ಕೊಂಡು ಎಲ್ಲ. ರಾಜ ಎಲ್ಲ ಕಡೆ ಹೋದ, ವಿಜೃಂಭಣೆ ಹೋದ, ಎಲ್ಲರೂ ಕೇಕೆ ಹಾಕಿದ್ರು. ರಾಜ ಬಟ್ಟೆ ಎಷ್ಟು ಚಂದ ಇದೆ, ಬಟ್ಟೆ ಬ್ಯೂಟಿಫುಲ್ ಕ್ಲೋತ್, ಎಲ್ಲರೂ ಹೇಳಿದರು. ರಾಜ ಕೂಡ ಖುಷಿ. ಕಡೆಗೊಬ್ಬ ಚಿಕ್ಕ ಹುಡುಗ ಹೇಳಿದ, ಚಿಕ್ಕ ಹುಡುಗ, ಹೇ ರಾಜನ್ ನಂಗ ಇದ್ದಾನೆ, ಬಟ್ಟೆ ಇಲ್ಲ ಅವನ ಬಾಯಿಯ ಮೇಲೆ. ಎಲ್ಲರ ಮೇಲ್ಲ ಬಾಯಿ ಬಿಟ್ಟು, ನಮಗೆ ಸಹ ಗೊತ್ತಿತ್ತು ಬಾಯಿ ಬಿಟ್ಟರೆ ನಮ್ಮನ್ನು ಶಿಲುಬೆಗೆ ಹಾಕ್ತಾರಂತ ನಾವು ಬಾಯಿ ಬಿಟ್ಟು. ಈಗ ಹೇಳ್ತಾರೆ ಎಲ್ಲರೂ, ಆಗ ಯಾರು ಬಾಯಿ ಬಿಡಲಿಲ್ಲ. ಅರ್ಥ ಆಗ್ತಾ ಇದೆಯಾ? ಸಮಜ್ಞೆ ವಾಲಕ್ಕೂ ಇಶಾರಾ ಕಾಪಿ. ಕೆಲವೊಮ್ಮೆ ನೀವು ಮಾತಾಡದ ಹಾಗೆ ಪರಿಸ್ಥಿತಿಗಳು ಆ ರೀತಿ ಟ್ರಿಕ್, ರೈಟ್? ಇರಲಿ. 7 years ನಾವು ನೋಡ್ತೇವೆ ಆಂಟಿ ಕ್ರೈಸ್ಟ್ನ ಕಾಲ ಇರ್ತದೆ. ಕ್ರಯ ವಿಕ್ರಯಗಳನ್ನು ಮಾಡಲಿಕ್ಕಿಲ್ಲ. ಬೈಬಲಲ್ಲಿ ಇದೆಯಾ? ಓದಿರಿ. 13ನೇ ಅಧ್ಯಾಯ 15ನೇ ವಚನ, ಪ್ರಕಟಣೆ ಗ್ರಂಥ. ಇದಲ್ಲದೆ ಆ ಮೃಗದ ವಿಗ್ರಹಕ್ಕೆ ಜೀವ ಕೊಡುವ ಸಾಮರ್ಥ್ಯವು ಇದಕ್ಕೆ ದೊರೆಯಿತು. ಹಿ ವಾಸ್ ಗ್ರಾಂಟೆಡ್ ಪವರ್ ಟು ಗಿವ್ ಬ್ರೆತ್ ಟು ದ ಇಮೇಜ್ ಆಫ್ ದ ಬೀಸ್ಟ್. ಇಮೇಜ್ ಅಂದರೆ ಏನು? ಮೃಗದ ವಿಗ್ರಹವು ಮಾತಾಡುವುದು. ಇದು ಬರೆದದ್ದು ಯಾರು? ಜಾನ್. ಆಗ ಇವನಿಗೆ ಟೆಕ್ನಾಲಜಿ ಗೊತ್ತುಂಟಾ? ಅವನಿಗೆ ರೋಬೋಟ್ ಕಾಣ್ತಾ ಇದೆ. ರೋಬೋಟ್ ನೋಡುವಾಗ ಅವನು ಏನು ನೋಡ್ತಾ ಇದ್ದಾನೆ? ಮೂರ್ತಿ ನೋಡ್ತಾ ಇದ್ದಾನೆ. ಆ ಮೂರ್ತಿ ಮಾತಾಡ್ತಾ ಇದೆ. ಇಮೇಜ್, ವಿಗ್ರಹ, ಸ್ಟ್ಯಾಚ್ಯೂ ಮಾತಾಡ್ತಾ ಇದೆ. ರೈಟ್? ಅವನು ಆಗ ಆಗುವಂಥದ್ದು ಈಗ ಆಗುವಂಥದ್ದು ನೆಕ್ಸ್ಟ್. ಈಗ ನಿಮಗೆ ಅರ್ಥ ಆಗ್ತದೆ. ಅವನು ಆಗ ನೋಡಿದ್ದಾನೆ. ಮಾತಾಡುವುದು ತನಗೆ ನಮಸ್ಕರಿಸಿದವರೆಲ್ಲರಿಗೂ ಮರಣದಂಡನೆ ಆಗುವಂತೆ ಮಾಡುವುದು.
ಓಕೆ, ನೆಕ್ಸ್ಟ್. ಈ ಎರಡನೇ ಮೃಗವು ದೊಡ್ಡವರು ಚಿಕ್ಕವರು, ಐಶ್ವರ್ಯವಂತರು ಬಡವರು, ಸ್ವತಂತ್ರರು ದಾಸರು ಎಲ್ಲರೂ ತಮ್ಮ ತಮ್ಮ ಬಲಗೈಯ ಮೇಲಾಗಲಿ ಹಣೆಯ ಮೇಲಾಗಲಿ ಗುರುತು ಹೊಂದಬೇಕೆಂತಲೂ, ನೆಕ್ಸ್ಟ್, ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯಗಳನ್ನು ನಡೆಸಕೂಡದೆಂತಲೂ ಆಜ್ಞೆ ಮಾಡುತ್ತದೆ. ಯಾರು ಅದನ್ನು ಹಾಕುವುದಿಲ್ಲವೋ ಅವರಿಗೆ ಕ್ರಯ ವಿಕ್ರಯ ಮಾಡಲಿಕ್ಕೆ ಆಗುವುದಿಲ್ಲ. ಮತ್ತು ನಿನ್ನ ನೋಟಲ್ಲಿ ನಡೆಯುವುದಿಲ್ಲ, ಎಲ್ಲ ಇದರಲ್ಲಿ ಹೋಗುವುದು. ಈಗ ನಿಮ್ಮ ಹತ್ರ ಕಾರ್ಡ್ ಇದೆ ಅಲ್ವಾ, ಕಾರ್ಡ್ಗಳೆಲ್ಲ ಇದರೊಳಗೆ ಹೋಗ್ತದೆ. ನಿನ್ನ ಪಾಸ್ಪೋರ್ಟು, ಕಾರ್ಡ್, ATM ಎಲ್ಲ ಡಿಜಿಟಲ್. ಜಸ್ಟ್ ಹೀಗೆ ಎಲ್ಲ ವಸ್ತುಗಳಿಗೆ ಬಾರ್ ಕೋಡ್ ಇರ್ತದೆ. ಬಾರ್ ಕೋಡ್ ಇಲ್ಲ ಅಂದರೆ ಸ್ಟಿಕ್ಕರ್ ಹಾಕ್ತಾರೆ, ರೈಟ್? ಎಲ್ಲವನ್ನು ನೀನು ಡಬ್ಬೆಯಲ್ಲಿ ಹಾಕುವುದು ಬರುವುದು ಆಟೋಮೆಟಿಕ್ ಕಟ್ ಆಗ್ತದೆ. ಅದು ಇಲ್ಲ ಅಂತ ಹೇಳಿದ್ರೆ ಕಟ್ ಆಗೋದಿಲ್ಲ. ಈಗ ಹೋಗುವಾಗ ನೋಡಿ, ಇದಕ್ಕೆ ಫಾಸ್ಟ್ ಟ್ಯಾಗ್ ಹಾಕ್ತಾರೆ ಅಲ್ವಾ ಗಾಡಿಗೆ, ಆಟೋಮೆಟಿಕ್ ಕಟ್ ಆಗ್ತದೆ. ಫಾಸ್ಟ್ ಟ್ಯಾಗ್ ಇಲ್ಲ ಅಂತ ಹೇಳಿದ್ರೆ ಓಪನ್ ಆಗೋದಿಲ್ಲ, ಅಲ್ಲಿ ನಿನಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಡಬ್ಬಲ್ ಕಟ್ಟಬೇಕು ನೀನು. ಈಗ ಅಲ್ಲಿ ಡಬ್ಬಲ್ ಕಟ್ಟಬಹುದು, ಆಗ ಡಬ್ಬಲ್ ಕಟ್ಟಲಿಕ್ಕೆ ಅದು ಇಲ್ಲ, ಡಿಜಿಟಲ್, ರೈಟ್? ಹಾಕಿದರೆ ನೀನು ಅರ್ಧ ಹ್ಯೂಮನ್ ಅರ್ಧ ಮಿಷನ್. ಬೈಬಲ್ ಹೇಳ್ತದೆ, ಈ ಶರೀರದಲ್ಲಿರುವಾಗ ನೀನು ಹಾಕಿದರೆ ನೀನು ನಿತ್ಯ ನಾಶನಕ್ಕೆ ಹೋಗ್ತೀಯ. ಯಾಕಂದರೆ ನಿನಗೆ ಆಯ್ಕೆ ಇಲ್ಲ, ನಿನ್ನ ಆಯ್ಕೆಯನ್ನು ನೀನು ಮಾರಿಬಿಟ್ಟಿ. ಲೋಕ ಹೇಳ್ತದೆ ಇದು ಬಹಳ ಒಳ್ಳೆ ಟೆಕ್ನಾಲಜಿ, ಇದನ್ನು ಹಾಕಿದ ಕೂಡಲೇ 10 ಮಾರ್ಕ್ ತೆಗೆಯುವ 100 ಮಾರ್ಕ್ ತೆಗಿತಾನೆ, ಅವನ ಬ್ರೈನ್ ಅಷ್ಟು ಶಾರ್ಪ್ ಆಗ್ತದೆ, ರೈಟ್? ವಿಗ್ರಹವು ಅದ್ಭುತಗಳನ್ನು ಮಾಡುವುದು, ಅದು ಹಾಕಿದ ಕೂಡಲೇ ಪ್ಯಾರಲೈಸ್ ಆದ ವ್ಯಕ್ತಿ ನಡೀಲಿಕ್ಕೆ ಸ್ಟಾರ್ಟ್ ಆಗ್ತಾನೆ, ಅವನ ದೇಹದ ಬಾಡಿ ಆಕ್ಟಿವೇಟ್ ಆಗಲಿಕ್ಕೆ ಪ್ರಾರಂಭವಾಗ್ತದೆ. ಸಿ, ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯಗಳು ನಡೆಸಕೂಡದು ಆ ಆಜ್ಞೆ ಮಾಡುತ್ತದೆ. ಆ ಗುರುತು ಯಾವುದೆಂದರೆ ಮೊದಲನೇ ಮೃಗದ ಹೆಸರು ಅಥವಾ ಅದರ ಹೆಸರನ್ನು ಸೂಚಿಸುವ ಅಂಕೆ, ಆರ್ ದ ನಂಬರ್ ಆಫ್ ಹಿಸ್ ನೇಮ್, ಮಾರ್ಕ್ ಆಫ್ ದ ನೇಮ್ ಆಫ್ ದ ಬೀಸ್ಟ್. ಇವತ್ತು ಕೂಡ ಇಂಡಿಯಾ ಗವರ್ಮೆಂಟ್ ನಿಮ್ಮನ್ನು ಅಂಕೆಯಲ್ಲಿ ಗುರುತಿಸ್ತದೆ. ನಿಮಗೊಂದು ನಂಬರ್ ಇದೆ, ಆಧಾರ್ ಕಾರ್ಡ್ ಇದೆ ನೋಡಿ, ಅದು ನಿಮ್ಮ ನಂಬರ್. ನೀವು ಸ್ಕೂಲಿಗೆ ಹೋಗುವಾಗ ನಿಮಗೆ ಒಂದು ರೋಲ್ ನಂಬರ್ ಇರ್ತದೆ, ನಿಮ್ಮ ರೋಲ್ ನಂಬರ್ನಿಂದ ಕರೀತಾರೆ, ನಮ್ಮ 13, ಅದು 13 ನೀನು, ನಿನ್ನ ನಂಬರ್ ಇದೆ, ನಿಮ್ಮ ನಂಬರಲ್ಲಿ ರೆಕಾರ್ಡ್ ಇದೆ. ಅದೇ ರೀತಿ ಇವತ್ತು ಸರ್ಕಾರ ನಿಮ್ಮನ್ನು ನಂಬರಲ್ಲಿ ಗುರುತಿಸ್ತಾ ಇದೆ. ಆ ಕಾರ್ಡ್ ಬೇಕಾಗಿಲ್ಲ. ಕಾರ್ಡ್ ಬೇಕಾ? ನಂಬರ್ ಬಾಯಾಟಿದ್ದರೆ ಸಾಕು, ನಿಮಗೆ ಒತ್ತಿದರೆ ಸಹ ಎಲ್ಲ ನಿನ್ನ ಡೀಟೇಲ್ ಬರ್ತದೆ. ಮೊದಲು ನಾವು ಮೊಬೈಲ್ಗೆ ರೀಚಾರ್ಜ್ ಮಾಡ್ತಿದ್ದೆವು, ಮತ್ತೇನು ಮಾಡೋದು, ಅದನ್ನು ಒಂದು ಕಾರ್ಡ್ ತಗೊಳ್ಳುವುದು, ಆ ನಂಬರನ್ನು ಸ್ಕ್ರ್ಯಾಚ್ ಮಾಡುವುದು, ನಂಬರ್ ಹೇಳುವುದು, ಆ ನಂಬರಲ್ಲಿ 50 ರೂಪಾಯಿ 500 ರೂಪಾಯಿ ಇದೆ, ರೈಟ್? ಅದೇ ರೀತಿ ಇವತ್ತು ನಿಮಗೆ ನಂಬರ್ ಇದೆ, ಆ ನಂಬರ್ ಎಲ್ಲ ಏನಾಗ್ತದೆ ಅಂತ ಹೇಳಿದರೆ ಇಲ್ಲಿ ಹೋಗ್ತದೆ. ಅದಕ್ಕೆ ಈಗ ಎಲ್ಲ ಕನೆಕ್ಟ್ ಆಗ್ತಾ ಇದೆ. ರೇಷನ್ ಕಾರ್ಡು, ನಿನ್ನ ಬ್ಯಾಂಕ್ ಡಿಟೇಲ್, ನಿನ್ನ ಗಾಡಿ, ನಿನ್ನ ಮನೆ, ಎಲ್ಲ ನಿನ್ನ ಭೂಮಿ ಎಲ್ಲ ಅದಕ್ಕೆ ಕನೆಕ್ಟ್ ಆಗ್ತಾ ಇದೆ ನಂಬರಿಗೆ. ಕಡೆಗೆ ಎಲ್ಲ ಹೋಗಿ ಅದು ಇಲ್ಲಿ ಬರ್ತದೆ, ರೈಟ್? ಬಟ್ ಎನಿ ಟೈಮ್ ಕ್ರಿಸ್ತನು ಬರ್ಬೋದು. ಫಸ್ಟ್ ಫ್ಲೈಟಲ್ಲಿ ಹೋಗುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಫ್ಲೈಟಲ್ಲಿ ಹೋಗುವುದಲ್ಲ, ಫಸ್ಟ್ ಫ್ಲೈಟ್ ಹೋಗಬೇಕು. ಹಿಂಸೆಯನ್ನು ಹಾದು ಹೋಗ್ಬೇಕಾಗ್ತದೆ. ಎಂಥ ಹಿಂಸೆ ಇರ್ತದೆ ಅಂತ ಹೇಳಿದರೆ, ಜಗತ್ತುತ್ಪತ್ತಿ ಆದಕ್ಕಿಂತ ನೀವೇನೆಲ್ಲ ಹಿಸ್ಟ್ರಿಯಲ್ಲಿ ಹಿಂಸೆ ಓದ್ತಾ ಇದ್ದೀರಿ ನೋಡ್ರಿ, ಏನೆಲ್ಲ ಪರ್ಸಿಕ್ಯೂಷನ್ ಓದ್ತಾ ಇದ್ದೀರಿ ನೋಡಿ, ಆ ಯಾವುದು ಹಿಂಸೆ ಅಲ್ಲ, ಅದ ಎಲ್ಲ ಹಿಂಸೆಗಳಿಗಿಂತ ಕಠಿಣವಾದ ಹಿಂಸೆ 7 years ಇರ್ತದೆ. 7 years. ಆಫ್ಟರ್ 7 years, ಆಫ್ಟರ್ 7 years ಕೆಲವರಿಗೆ ಆಗ ಗೊತ್ತಿರ್ತದೆ, ಆಗ ನೀನು ಬೈಬಲ್ ಹೇಳ್ತದೆ, ಹಾಕದಿದ್ದರೆ ಅವನು ಕಳ್ಳ ಅಂತ ಅವನು ಕೊಲ್ತಾರೆ, ಅವನಿಗೆ ಮರಣದಂಡನೆ ಆಗ್ತದೆ. ಸ್ಟಿಲ್ ನೀನು ಸೇವ್ ಆಗ್ತಿ, ಅಷ್ಟೇ, ಹಾದು ಹೋಗ್ಬೇಕಾಗ್ತದೆ. ಆಫ್ಟರ್ 7 years ನಾವು ನೋಡ್ತೇವೆ, ಕ್ರಿಸ್ತ ವಿರೋಧಿ ದ ಮೃಗ ಮತ್ತು ಸುಳ್ಳು ಪ್ರವಾದಿಯನ್ನು
ಎಲ್ಲಿ ಹಾಕ್ತಾರೆ ಅಂದರೆ ಬೆಂಕಿ ಗಂಧಕಗಳು ಉರಿಯುವ ಕೆರೆಗೆ ಹಾಕ್ತಾರೆ. ರೆವಲ್ಯೂಷನ್ 19 ಚಾಪ್ಟರ್ ಕೊನೆಯಲ್ಲಿ ಬರೆಯಲ್ಪಟ್ಟಿದೆ. ಓಕೆ, ಅದರ ನಂತರ 20ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಸೈತಾನಿಗೆ 1000 ವರ್ಷ ಅವನಿಗೆ ಕಟ್ಟಿ ಹಾಕಲ್ಪಡುತ್ತದೆ. ಕ್ರಿಸ್ತನು ಆತನ ಪರಿವಾರದೊಡನೆ ಬರುತ್ತಾನೆ. ಹಿ ವಿಲ್ ಕಮ್. ಅದಕ್ಕೋಸ್ಕರವೇ ಥೆಸಲೋನಿಕ 4 ಚಾಪ್ಟರ್ 13 ವರ್ಸ್ ಓದಿ. ಥೆಸಲೋನಿಕ 4 ಚಾಪ್ಟರ್ 13 ವರ್ಸ್ ಓದಿ. ಸಹೋದರರೇ, ನಿದ್ದೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಏನು ಹೇಳ್ತಾನೆ ಇಲ್ಲಿ? ಸಹೋದರರೇ, ಹೇಳಿ ಸಹೋದರರೇ, ನಿದ್ದೆ ಹೋಗುವವರು ಅಂತ ಹೇಳಿದರೆ ಈ ದೇಹವನ್ನು ಬಿಟ್ಟು ಹೋದವರು. ಹೋಗುವವರ ಗತಿ ಏನೆಂದು, ಅವರು ಎಲ್ಲಿ ಹೋದರೋ ಏನಾಗುವುದು ಗೊತ್ತಿಲ್ಲ, ದುಃಖಿಸ್ತಾ ಇರುವುದಲ್ಲ. ನೀವು ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ನೆಕ್ಸ್ಟ್, ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿ ಇದ್ದುಕೊಂಡು, ಹೇಳ್ರಿ, ಯೇಸುವಿನಲ್ಲಿ ಇದ್ದುಕೊಂಡು ನಿದ್ದೆ ಹೋಗುವವರನ್ನು ಸಹ, ಹೇಳಿ, ನಿದ್ದೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ದೇವರು ಯೇಸು ಕ್ರಿಸ್ತನು ಬರುವಾಗ ಆತನು ಒಬ್ಬನು ಬರುವುದಿಲ್ಲ, ಆತನು ಪರಿವಾರದೊಡನೆ ಬರುತ್ತಾನೆ. ಆತನ ಪರಿವಾರ ಯಾರು ಅಂತ ಹೇಳಿದರೆ, ಯಾರು ಕ್ರಿಸ್ತನಲ್ಲಿ ಇದ್ದುಕೊಂಡು ದೇಹವನ್ನು ಬಿಟ್ಟಿದ್ದಾರೆ. ಯೇಸು ಕ್ರಿಸ್ತನು ಬರುವಾಗ ಅವರ ಆತ್ಮಗಳು, ಆತ್ಮಿಕ ಮನುಷ್ಯ ಅವರೊಡನೆ ಬರುತ್ತಾನೆ. ಸಮಾಧಿಯಲ್ಲಿ ಕೆಲವು ದೇಹಗಳು 500 ವರ್ಷ, 600 ವರ್ಷ, 700 ವರ್ಷ, 2000 ವರ್ಷಗಳ ಹಿಂದೆ ಹಾಕಲ್ಪಟ್ಟ ಸಮಾಧಿಯಲ್ಲಿದ್ದ ದೇಹಗಳು ಹೇಳ್ತವೆ, ಈ ಆತ್ಮದೊಂದಿಗೆ ಒಂದಾಗ್ತವೆ. ನಾವು ಇಲ್ಲಿ ಇದ್ದವರು ನಾವು ಮೊದಲೇ ಮಾರ್ಪಟ್ಟಿದ್ದೇವೆ. ಯಾವಾಗ ಮಾರ್ಪಟ್ಟಿದ್ದೇವೆ? ರ್ಯಾಪ್ಚರ್. ಕ್ರಿಸ್ತನು ಬರುವಾಗ ಆತನು ಕರ್ಕೊಂಡು ಬರುತ್ತಾನೆ. ರ್ಯಾಪ್ಚರ್ ಮತ್ತು ಸೆಕೆಂಡ್ ಕಮಿಂಗ್ ಟೋಟಲಿ ಚೇಂಜ್. ಸೆಕೆಂಡ್ ಕಮಿಂಗ್ ಅಂತ ಹೇಳಿದರೆ ರ್ಯಾಪ್ಚರ್ ಅಂತ ಹೇಳಿದರೆ ಸೆಕೆಂಡ್ ಕಮಿಂಗಿಂತ 7 ವರ್ಷ ಮೊದಲಾಗುವ ಸಂಗತಿ. ಯೇಸು ಕ್ರಿಸ್ತನು ಬರುತ್ತಾನೆ ತನ್ನ ಪರಿವಾರದೊಡನೆ. ಆ್ಯಕ್ಚುಲಿ ಸರಿಯಾಗಿ ಹೇಳುವುದಾದರೆ ಸೆಕೆಂಡ್ ಕಮಿಂಗಲ್ಲಿ ನಾವು ಆತನೊಡನೆ ಬರುವುದು ಇದೆಯಾ? ಬೈಬಲಲ್ಲಿ ಓದಿರಿ. ಕೊಲೋಸಿಯನ್ 3 ಚಾಪ್ಟರ್ 1 ವರ್ಸ್ 1, 2, 3 ವರ್ಸ್. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ನೆಕ್ಸ್ಟ್, ಮೇಲಿರುವಂಥವುಗಳ ಮೇಲೆ ಮನಸ್ಸಿಡ್ರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡ್ರಿ, ಯಾಕಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ನೆಕ್ಸ್ಟ್, ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ, ಹೇಳ್ರಿ, ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ವೆನ್ ಕ್ರೈಸ್ಟ್ ಹೂ ಈಸ್ ಅವರ್ ಲೈಫ್ ಅಪಿಯರ್ಸ್, ದೆನ್ ಯು ಆಲ್ಸೋ ವಿಲ್ ಅಪಿಯರ್ ವಿತ್ ಹಿಮ್ ಇನ್ ಗ್ಲೋರಿ. ಸೆಕೆಂಡ್ ಕಮಿಂಗಲ್ಲಿ ರ್ಯಾಪ್ಚರ್ ಆದವರು ಕ್ರಿಸ್ತನೊಡನೆ ಬರುತ್ತಾರೆ. 4 ಸಂಗತಿಗಳಿವೆ. ಒಂದು, ಕ್ರಿಸ್ತನಲ್ಲಿ ಇದ್ದವರಾಗಿ ಸತ್ತವರು. ಎರಡನೇದು, ಕ್ರಿಸ್ತನಲ್ಲಿ ಇಲ್ಲದವರಾಗಿ ಸತ್ತವರು. ರೈಟ್. ಮೂರನೇ ಸಂಗತಿ, ಕ್ರಿಸ್ತನಲ್ಲಿ ಇದ್ದವರಾಗಿ ಈ ಭೂಲೋಕದಲ್ಲಿ ಇದ್ದವರು, ಕ್ರಿಸ್ತನಲ್ಲಿ ಇಲ್ಲದವರಾಗಿ ಭೂಲೋಕದಲ್ಲಿದ್ದವರು. 4 ಸಂಗತಿಗಳು. ಕೊನೆಯ ತುತ್ತೂರಿಯ ಶಬ್ದಕ್ಕೆ ಕ್ರಿಸ್ತನಲ್ಲಿ ಇದ್ದವರು ಅವರು ಮಾರ್ಪಡ್ತಾರೆ. ಫಸ್ಟ್ ಮಾರ್ಪಡ್ತಾರೆ. ಅವರ ದೇಹ ಏನಾಗುತ್ತೆ ಅಂತ ಹೇಳಿದರೆ, ಶಾರೀರಿಕ ದೇಹ ಹೋಗಿ, ಮಣ್ಣಿನ ದೇಹ ಹೋಗಿ ಮಹಿಮೆಯ ದೇಹವಾಗ್ತದೆ. ಎರಡನೇದ್ದು, ಕ್ರಿಸ್ತನಲ್ಲಿ ಇಲ್ಲದೆ ಇಲ್ಲಿ ಇರುವವರು ಅವರಿಲ್ಲೇ ಇರ್ತಾರೆ. ಓಕೆ. ನೆಕ್ಸ್ಟ್, ಕ್ರಿಸ್ತನಲ್ಲಿ ಇದ್ದವರಾಗಿ ಸತ್ತವರು, ಅವರ ದೇಹಗಳು ಸಮಾಧಿಗಳು ಎಂದು ಹೇಳ್ತವೆ. ಅವರ ಆತ್ಮ ಆ ದೇಹದಲ್ಲಿ ಪ್ರವೇಶವಾಗ್ತದೆ. ಅವರು ಮಹಿಮೆಯೊಡನೆ ಹೇಳ್ತಾರೆ, ಅವರು ನಾವು ಸೇರಿ
ಒಟ್ಟಾಗಿ ಮೇಘವಾಹನವಾಗಿ ಒಯ್ಯಲ್ಪಡುವೆವು, ಅಕಾರ್ಡಿಂಗ್ ಟು ದ ಬೈಬಲ್. ಈಗ ಕ್ರಿಸ್ತನಲ್ಲಿ ಇಲ್ಲದೆ ಇಲ್ಲಿ ಇರುವವರು ಅವರಿಲ್ಲೇ ಇರ್ತಾರೆ. ಕ್ರಿಸ್ತನಲ್ಲಿ ಇಲ್ಲದೆ ಸತ್ತವರು, ಕ್ರಿಸ್ತನಲ್ಲಿ ಇಲ್ಲದೆ ಸತ್ತವರು, ಅವರ ದೇಹ ಅಲ್ಲೇ ಇರ್ತದೆ, ಅವರು ಸ್ಟಿಲ್ ಯಾತನೆಯ ಸ್ಥಳದಲ್ಲಿ ಕಂಟಿನ್ಯೂ ಆಗಿರ್ತಾರೆ. ಎಲ್ಲಿವರೆಗೆ ಇರ್ತಾರಂತ ಹೇಳಿದರೆ 1000 ವರ್ಷ ಆಳ್ವಿಕೆಯ ನಂತರ, ಕ್ರಿಸ್ತನೊಡನೆ 1000 ವರ್ಷ ನಾವು ಭೂಲೋಕದಲ್ಲಿ ಆಳ್ತೇವೆ, ಅಲ್ಲಿವರೆಗೆ ಅವರಿರ್ತಾರೆ. ಆ ನಂತರ 1000 ವರ್ಷ 1000 years ಆದ ನಂತರ ಅವರು ಹೇಳ್ತಾರೆ. ಅವರು ಹೇಳ್ತಾರೆ ಯಾಕಂತ ಹೇಳಿದ್ರೆ ಓನ್ಲಿ ಫಾರ್ ದ ಜಡ್ಜ್ಮೆಂಟ್. ಇದು ಯೇಸು ಹೇಳಿದಾನ, ಕೇಳಿದಾರ ನೀವು? ಯೇಸು ಹೇಳಿದ್ದು ಗೊತ್ತಿದೆ ನಿಮಗೆ? ಎಲ್ಲಿದೆ? ಓದಿದ್ದೀರಾ? ಎಷ್ಟು ಮಂದಿಗೆ ಓದಿದ್ದೀರಿ ಯೇಸು ಹೇಳಿದ್ದನ್ನು? ಓದಿರಿ. 5ನೇ ಅಧ್ಯಾಯ 27ನೇ ವಚನ ಓದಿ, ಯೋಹಾನ ಸುವಾರ್ತೆಯಲ್ಲಿ. ಮತ್ತು ಮಗನು ಮನುಷ್ಯ ಕುಮಾರನಾಗಿರುವುದರಿಂದ ತೀರ್ಪು ಮಾಡುವ ಅಧಿಕಾರವನ್ನು ಅವನಿಗೆ ಕೊಟ್ಟನು. ನೆಕ್ಸ್ಟ್, ಅದಕ್ಕೆ ಆಶ್ಚರ್ಯ ಪಡಬೇಡ್ರಿ. ಸಮಾಧಿಗಳಲ್ಲಿ ಇರುವವರೆಲ್ಲರೂ ಹೇಳ್ರಿ, ಸಮಾಧಿಗಳಲ್ಲಿ ಕೆಲವರಲ್ಲ, ಹೇಳ್ರಿ ಎಲ್ಲರೂ. ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ಓನ್ಲಿ ಫಾರ್ ದ ಜಡ್ಜ್ಮೆಂಟ್. ರೈಟ್? ಯೇಸು ಹೇಳಿದ ಮಾತು ಇದರಲ್ಲಿ ಕೂಡ ಕೆಲವು ನೆರವೇರಿ ಆಗಿದೆ. ಇದರಲ್ಲಿ ಕೂಡ ನೆರವೇರಿ ಆಗಿದೆ. ಎಲ್ಲಿ ನೆರವೇರಿ ಆಗಿದೆ? ಯಾವಾಗ ಯೇಸು ಕ್ರಿಸ್ತನು ಕಲ್ವಾರಿ ಕುರುಜೆಯಲ್ಲಿ ಪ್ರಾಣವನ್ನು ಬಿಟ್ಟಾಗ, ಏಲಿ ಏಲಿ ಲಮ ಸಬಕ್ದಾನಿ, ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂದು ಹೇಳಿ ದೊಡ್ಡ ಸ್ವರದಿಂದ ತನ್ನ ಪ್ರಾಣವನ್ನು ಬಿಡುವಾಗ ಬೈಬಲ್ ಹೇಳ್ತದೆ, ದೊಡ್ಡ ಭೂಕಂಪವಾಯಿತು, ಬಂಡೆಗಳು ಅದರಿದವು, ಸಮಾಧಿಗಳು ತೆರೆಯಲ್ಪಟ್ಟವು, ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು. ಎಲ್ಲಿದೆ? ಮ್ಯಾಥ್ಯೂ ಚಾಪ್ಟರ್ 27:52. ಭೂಮಿ ಅದರಿತು, ಬಂಡೆಗಳು ಸಿಳಿ ಹೋದವು, ಸಮಾಧಿಗಳು ತೆರೆದವು, ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು. ಮತ್ತು ಆತನು ಎದ್ದ ಮೇಲೆ ಸಮಾಧಿಗಳೊಳಗಿಂದ ಹೊರಗೆ ಬಂದು ಪರಿಶುದ್ಧ ಪಟ್ಟಣದೊಳಕ್ಕೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡವು. ಹಳೆ ಒಡಂಬಡಿಕೆಯಲ್ಲಿ ಅವರಿಗೆ ಇದು ಪ್ರಕಟಣೆ ಇತ್ತು. ಯೋಸೇಫನು ಹೇಳುತ್ತಾನೆ, ದೇವರು ನಿಶ್ಚಯವಾಗಿ ನಿಮ್ಮನ್ನು ಪರಾಂಬರಿಸಿ ವಾಗ್ದಾನ ದೇಶಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತಾನೆ. ನೀವು ಆ ದೇಶಕ್ಕೆ ಹೋಗುವಾಗ, ಐಗುಪ್ತದಲ್ಲಿರುವಾಗ ಇದು ಹೋಗುವಾಗ ನನ್ನ ಶವವನ್ನು ಇಲ್ಲಿ ಹೂಣಬೇಡ್ರಿ. ನನ್ನ ಶವವನ್ನು ಎಲ್ಲಿ ಹೂಣಬೇಕಂತ ಹೇಳಿದ್ರೆ ವಾಗ್ದಾನ ಪ್ರದೇಶಕ್ಕೆ ನೀವು ಕೊಂಡೋಗ್ಬೇಕು. ಆಫ್ಟರ್ 360 years ಅವನ ದೇಹ ಐಗುಪ್ತ ದೇಶದಲ್ಲಿತ್ತು. 360 ವರ್ಷಗಳ ನಂತರ ಅವನ ಸತ್ತು 360 ವರ್ಷಗಳ ನಂತರ ಮೋಶೆಯು ಆ ಶವವನ್ನು, ಯೋಸೇಫನ ಶವವನ್ನು ತೆಗೆದುಕೊಂಡು ವಾಗ್ದಾನ ಪ್ರದೇಶಕ್ಕೆ ಹೋಗ್ತಾನೆ. ಅವರಿಗೆ ಅದರ ವ್ಯಾಲ್ಯೂ ಗೊತ್ತಿತ್ತು. ಯೋಸೇಫನಿಗೆ ಗೊತ್ತಿತ್ತು, ಒಂದು ದಿನ ಕ್ರಿಸ್ತನು ಬರುತ್ತಾನೆ, ಶಿಲುಬೆಯಲ್ಲಿ ಸಾಯ್ತಾನೆ ಮತ್ತು ಆತನು ಪಾತಾಳಕ್ಕೆ ಬರುತ್ತಾನೆ, ನಾವೆಲ್ಲರೂ ಆತನೊಡನೆ ಮಹಿಮೆಯ ಶರೀರದಲ್ಲಿ ಹೇಳ್ತೇವೆ ಅಂತ ಯೋಸೇಫನಿಗೆ ಗೊತ್ತಿತ್ತು. ರೈಟ್? ಇವನ್ ಯಾಕೋಬನಿಗೆ ಗೊತ್ತಿತ್ತು, ಇವನ್ ಮೋಶೆಗೆ ಗೊತ್ತಿತ್ತು. ಇವರು ಮೋಶೆ ಬಗ್ಗೆ ಮಾತಾಡಿದರು, ಮೋಶೆ ಗೊತ್ತಿರಲಿಲ್ವಾ? ಓದಿರಿ ಅದೇ ಸ್ಕ್ರಿಪ್ಚರನ್ನು ಓದಿ. ಬೇಕಾದರೆ ಈ ಸ್ಕ್ರಿಪ್ಚರನ್ನು ಓದುವ. 13ನೇ ಅಧ್ಯಾಯ 19ನೇ ವಚನ, ವಿಮೋಚನ ಕಾಂಡ. ಫಸ್ಟ್ ಅದನ್ನು ಓದಿ. ವಿಮೋಚನ ಕಾಂಡ 13ನೇ ಅಧ್ಯಾಯ 19ನೇ ವಚನ. ಇದಲ್ಲದೆ ಯೋಸೇಫನು ಇಸ್ರಾಯೇಲರಿಗೆ, ದೇವರು ನಿಸ್ಸಂದೇಹವಾಗಿ ನಿಮ್ಮನ್ನು ಪರಾಂಬರಿಸಿ ತನ್ನ ವಾಗ್ದಾನವನ್ನು ನೆರವೇರಿಸೋನಾದ್ದರಿಂದ ನೀವು ಹೋಗುವಾಗ ನನ್ನ ಶವವನ್ನು ನಿಮ್ಮ ಸಂಗಡ ತೆಗೆದುಕೊಂಡು ಹೋಗಬೇಕೆಂದು ಹೇಳಿ ಖಂಡಿತವಾಗಿ ಪ್ರಮಾಣವನ್ನು ಮಾಡಿಸಿದ್ದರಿಂದ ಮೋಶೆಯು ಅವನ ಶವವನ್ನು ಸಂಗಡ ತೆಗೆದುಕೊಂಡು ಹೋದನು. ಯಾಕೆ? ಅವರಿಗೆ ಪ್ರಕಟಣೆ ಇತ್ತು. ಈ ಮೋಶೆಗೆ ಪ್ರಕಟಣೆ ಇತ್ತು ಕ್ರಿಸ್ತನ ಬಗ್ಗೆ. 11ನೇ ಅಧ್ಯಾಯ 26ನೇ ವಚನದಲ್ಲಿ ಓದಿರಿ. ಹೀಬ್ರೂಸ್
ಇಬ್ರಿಯರಿಗೆ ಬರೆದ 11ನೇ ಅಧ್ಯಾಯ 26ನೇ ವಚನ. 11:26, 6 ಅಲ್ಲ, 26, 26, 25, 26. ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ, ಯಾರು ಮಾತಾಡೋದಿದು? 24ರಲ್ಲಿ ಓದಿರಿ. ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದುದು ನಂಬಿಕೆಯಿಂದಲೇ. ಓಕೆ, ನೆಕ್ಸ್ಟ್. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸಿದಕ್ಕಿಂತ ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ನೆಕ್ಸ್ಟ್. ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ, ನೆಕ್ಸ್ಟ್ ಫಾರೋ ಆತನೇ. ಐಗುಪ್ತ ದೇಶ ಅಂದರೆ ಈಗ USA ಇದ್ದ ಹಾಗೆ. ಅಲ್ಲಿಯ ಪ್ರೆಸಿಡೆಂಟ್ ಅವನು, ಸರ್ವಾಧಿಕಾರಿ. ನೆಕ್ಸ್ಟ್ ಅವನಿಗೆ ಸ್ಥಾನ. ಅದೆಲ್ಲವನ್ನು ರಿಜೆಕ್ಟ್ ಮಾಡಿಬಿಟ್ಟ. ಲೋಕದೊಟ್ಟಿಗೆ ತನ್ನನ್ನು ಐಡೆಂಟಿಫೈ ಮಾಡುವುದನ್ನು ಬಿಟ್ಟು ದೇವರೊಂದಿಗೆ ತನ್ನನ್ನು ಐಡೆಂಟಿಫೈ ಮಾಡಿದ, ಗುರುತಿಸಿಕೊಂಡ. ಓಕೆ, ಐಗುಪ್ತ ದೇಶ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ. ಅವನಿಗೆ ಕ್ರಿಸ್ತನು ಬಂದದ್ದು 2000 ವರ್ಷಗಳ ಹಿಂದೆ. ಮೋಶೆ ಅದಕ್ಕಿಂತ 1500 ವರ್ಷಗಳ ಹಿಂದೆ. ಕ್ರಿಸ್ತನು ಬರುವುದಕ್ಕಿಂತ 1500 ವರ್ಷಗಳ ಹಿಂದೆ ಮೋಶೆ ಕ್ರಿಸ್ತನ ಬಗ್ಗೆ ಮಾತಾಡ್ತಾ ಇದ್ದಾನೆ. ಯೋಸೇಫನು ಕ್ರಿಸ್ತನ ಬಗ್ಗೆ ಮಾತಾಡ್ತಾ ಇದ್ದಾನೆ. ಹಲೋ, ಇದ್ದೀರಾ ಇಲ್ಲಿ? ಓಕೆ, ಕ್ರಿಸ್ತನ ನಿಮಿತ್ತ ಉಂಟಾಗುವ ನಿಂದೆ ಶ್ರೇಷ್ಠ ಭಾಗ್ಯವೆಂದೆನಿಸಿಕೊಂಡನು. ಯಾಕಂದ್ರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ಕಮಾನ್ ಹೇಳ್ರಿ, ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ನಿಮ್ಮ ಕಣ್ಣು ಎಲ್ಲಿದೆ? ಆತನ ಬರುವಿಕೆಯ ಮೇಲೆ ಕಣ್ಣಿದೆಯಾ, ಅಥವಾ ಯಾವುದೇ ಒಂದು ಸಮಸ್ಯೆ ಮೇಲೆ ನಿಮ್ಮ ಕಣ್ಣಿದೆಯಾ? ಇವತ್ತು ನಿಮ್ಮ ಕಣ್ಣುಗಳನ್ನು ಚೇಂಜ್ ಮಾಡ್ರಿ, ಸರಿಯಾದ ಸಂಗತಿಯ ಮೇಲೆ ನಿಮ್ಮ ಕಣ್ಣನ್ನು ಇಡ್ರಿ. ರೈಟ್. ಕೊನೆಯ ತುತ್ತೂರಿಯ ಶಬ್ದಕ್ಕೆ ಕಣ್ಣ ರೆಪ್ಪೆ ಬಡಷ್ಟರೊಳಗೆ ನಾವು ಮಾರ್ಪಡುತ್ತೇವೆ. ರ್ಯಾಪ್ಚರಲ್ಲಿ ಯಾರೆಲ್ಲ ಕ್ರಿಸ್ತನ ನಂತರ, ಪುನರುತ್ಥಾನದ ನಂತರ ಯಾರೆಲ್ಲ ಕ್ರಿಸ್ತನ ನಂಬಿಕೊಂಡು ದೇಹಗಳು ಸಮಾಧಿಯಲ್ಲಿ ಇದೆಯೋ ಅವರೆಲ್ಲರೂ ಏಳ್ತಾರೆ. ಪ್ರೈಸ್ ಗಾಡ್. ಅವರು ಎದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳುತ್ತಾರೆ. ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಯೆರೂಸಲೇಮಿನಲ್ಲಿ ತನ್ನ ಕಿಂಗ್ಡಮ್ ಅನ್ನು ಸೆಟಪ್ ಮಾಡುತ್ತಾನೆ. ಇಟ್ಸ್ ಅ ರಿಯಲ್. ಪ್ರೈಸ್ ಗಾಡ್. ಅದು ಗೊತ್ತು, ಜೆರೂಸಲೇಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೆಟಪ್ ಮಾಡುತ್ತಾನೆ. ಆಗ ನಿಮಗೆ ಇಲ್ಲಿಂದ ಲಂಡನಿಗೆ ಹೋಗ್ಬೇಕಾದ್ರೆ ಫ್ಲೈಟ್ ಬೇಕಾಗಿಲ್ಲ. ಮಹಿಮೆಯ ದೇಹದಲ್ಲಿ ಇರುವಾಗ ನೀವು ಜಸ್ಟ್ ಥಿಂಕ್ ಮಾಡುತ್ತೀರಿ, ಇಲ್ಲಿಂದ ನನಗೆ ಒಂದು ಸ್ವಲ್ಪ ಲಂಡನಿಗೆ ಹೋಗಿ, ನೀವು ಅಲ್ಲಿರ್ತೀರಿ. ಇದೇ ಬ್ಯೂಟಿ ಮಹಿಮೆಯ ದೇಹದ್ದು. ಯೇಸುವಿನ ಒಟ್ಟಿಗೆ ಪುನರುತ್ಥಾನದ ಎಲ್ಲ ಹಳೆ ಒಡಂಬಡಿಕೆಯ ಭಕ್ತರು ಅವರ ದೇಹಗಳು ಎದ್ದವು ಅಂತ ಹೇಳಿದೆ. ಕೇವಲ ಆತ್ಮಗಳಲ್ಲ, ದೇಹಗಳು. ಕೆಲವು ದೇಹಗಳು 1,500 ವರ್ಷ, 2,000 ವರ್ಷ. ಕೆಲವು ದೇಹಗಳು 2,000 ವರ್ಷಗಳ ಹಿಂದೆ ಇದ್ದವು, 4,000 ವರ್ಷಗಳ ಹಿಂದೆ ಇದ್ದವು ಅಲ್ಲಿ. ಬಟ್ ಆ ಎಲ್ಲ ದೇಹಗಳು ಎದ್ದವು. ಪ್ರೈಸ್ ಗಾಡ್. ಕೆಲವು ದೇಹಗಳು ಹೇಳಲಿಲ್ಲ, ಅವುಗಳು ಲಾಸ್ಟಿಗೆ ಹೇಳುವುದು. ತೋರಿಸ್ತೇನೆ. ರೈಟ್. 1,000 ವರ್ಷ ಆಳ್ವಿಕೆಯ ನಂತರ ಸೈತಾನಿಗೆ ಸ್ವಲ್ಪ ಹೊತ್ತು ಬಿಡುಗಡೆ ಮಾಡ್ತಾರೆ. ರೈಟ್. ಓದುವ ಬೇಕಾದರೆ ವಚನವನ್ನು ಓದುವ. 20ನೇ ಅಧ್ಯಾಯ 6ನೇ ವಚನ, ಪ್ರಕಟಣೆ ಗ್ರಂಥ. ನೀವಿದನ್ನು ಮೊದಲು ಕೇಳಿರ್ಬೋದು. ಒಂದು ವಚನವನ್ನು ಪುನಃ ನೀವು ಕೇಳ್ತಿರುವಾಗ ನೀವು ಅನ್ನಿಸ್ಬೋದು, ಪಾಸ್ಟರ್ ನನಗೆ ಇದು ಗೊತ್ತಿದೆ ಅಂತ. ಗೊತ್ತಾದರೆ ನಿಮ್ಮಲ್ಲಿ ಫ್ರೂಟ್ ಕಾಣಬೇಕು. ಅಲ್ಲೂಯಾ. ಒಂದು ವರ್ಡ್ ಪುನಃ ಯಾಕೆ ಬರುವುದು? ನಿಮಗೆ ಅಂಟಿಲ್ ಪ್ರಕಟಣೆ ಆಗುವವರೆಗೆ, ಅಂಟಿಲ್ ನಿಮಗೆ ಒಳಗೆ ಗೊತ್ತಾಗುವವರೆಗೆ. ನೀವು 1ನೇ ಕ್ಲಾಸಿಗೆ ಹೋಗುವಾಗ ಟೀಚರ್ ಯಾಕೆ 20 ಸರ್ತಿ ABCD ಕಲಿಸ್ತಾರೆ? 1ನೇ ಸರ್ತಿ ಕಲಿಸುವಾಗ ಮಗು ಅನ್ನಿಸ್ತಾರೆ, ನನಗೆ ಗೊತ್ತಿದೆ, ಅದು ಕೇಳಿದ್ದೇನೆ, ಪುನಃ ಎಂತ ಕೇಳುವುದು ABCD ಅಂತ. ಪುನಃ ಕಲಿಸ್ತಾರೆ. ಯಾಕೆ? ಅದರ ಸಿಸ್ಟಮಲ್ಲಿ ಅದು ABCD ಕೂತ್ಕೊಳ್ಳುವ ತನಕ. ಅದೇ ರೀತಿ ದೇವರ ವಾಕ್ಯ ಪುನಃ ಯಾಕೆ ಹೋಗುದಂದ್ರೆ ನಿಮ್ಮ ಸ್ಪಿರಿಚುವಲ್ ಸಿಸ್ಟಮ್ ಅಲ್ಲಿ ಕೂತ್ಕೊಳ್ಳುವ ತನಕ. ಒಮ್ಮೆ ಕೇಳಿದಾಗ ನನಗೆ ಗೊತ್ತಿದೆ, ಮೊದಲು ಕೂಡ ಇದು ಮಾತಾಡಿದೆ. ಅದೇ ಅಲ್ಲ, ಚರ್ಚ್ ಇದೆ ಸ್ಕೂಲ್, ಸ್ಪಿರಿಚುವಲ್ ಸ್ಕೂಲ್.
ಒಂದು ಸಬ್ಜೆಕ್ಟನ್ನು ಪುನಃ ಪುನಃ ಕೇಳುವುದು ಯಾಕೆ? ನಿಮ್ಮ ಸಿಸ್ಟಮ್ ಅಲ್ಲಿ ಕೂತ್ಕೊಳ್ಳುವಾಗ ಕೂತ್ಕೊಳ್ಬೇಕು. ಕೂತ್ಕೊಳ್ಳುವುದಕ್ಕೋಸ್ಕರ ಕೂತ್ಕೊಳ್ಳುವಾಗ ಅದು ನಿಮ್ಮ ಜೀವಿತದೊಂದು ಭಾಗವಾಗ್ತದೆ. ನೀವು ಸುಮ್ಮನೆ ಜೀವಿಸ್ತಿಲ್ಲ, ಅದರಲ್ಲಿ ನಿಮ್ಮ ಫ್ರೂಟ್ ಕಾಣ್ತದೆ, ನಿಮ್ಮ ಫಲ ಕಾಣ್ತದೆ. ರೈಟ್? ನೀವು ಸುಮ್ಮನೆ ಒಳ್ಳೆಯಾಗಿ ಜೀವಿಸ್ತಿಲ್ಲ, ಸುಮ್ಮನೆ ಒಟ್ಟಾರೆ ಜೀವಿಸ್ತಿಲ್ಲ, ದೇವರಿಗೋಸ್ಕರ ಜೀವಿಸ್ತೇನೆ. ಅದಕ್ಕೆ ದೇವರ ವಾಕ್ಯ ಹೇಳಿದೆ, ಅವರು ದೇವರನ್ನು ಅರಿತವರೆಂದು ಹೇಳುತ್ತಾರೆ, ಬಟ್ ಅವರ ಕೃತ್ಯಗಳ ಮೂಲಕ ಅವರು ದೇವರನ್ನು ಅರಿಯದವರೆಂದು ತೋರಿಸ್ತಾರೆ ಅಂತ ಬೈಬಲ್ ಹೇಳ್ತದೆ. ಓದಿದ್ದೀರಾ? ಎಲ್ಲಿದೆ? ತೀತ, ಇಲ್ಲಿ ಬರ್ತೇನೆ ಈಗ. ತೀತದಲ್ಲಿ ಓದಿ. ತೀತ 1ನೇ ಅಧ್ಯಾಯ 10ನೇ ವಚನದಿಂದ ಓದಿ. ಅನೇಕರು ಬರೀ ಮಾತಿನವರು, ಮೋಸಗಾರರಾಗಿ ಇದ್ದು ಅಧಿಕಾರಕ್ಕೆ ಒಳಗಾಗದವರಾಗಿದ್ದಾರೆ. ಅವರೊಳಗೆ ಹೆಚ್ಚು ಜನರು ಸುನ್ನತಿಯವರು. ನೆಕ್ಸ್ಟ್ ಓದ್ತಾ ಇರಿ. ಅವರು ನೀಚ ಲಾಭವನ್ನು ಹೊಂದುವುದಕ್ಕಾಗಿ ಮಾಡಬಾರದು ಉಪದೇಶವನ್ನು ಮಾಡಿ ಕುಟುಂಬಗಳನ್ನು ಹಾಳು ಮಾಡುತ್ತಾದ್ದರಿಂದ ಅವರ ಬಾಯಿ ಮುಚ್ಚಿಸಬೇಕಾಗಿದೆ. ಕೇತ್ರದವರು ಯಾವಾಗಲೂ ಸುಳ್ಳುಗಾರರು, ದುಷ್ಟ ಮೃಗಗಳು, ಸೋಮಾರಿಗಳಾದ ಹೊಟ್ಟೆಬಾಕರು ಆಗಿದ್ದಾರೆಂದು ಅವರಲ್ಲಿ ಹುಟ್ಟಿದ ಒಬ್ಬ ಪ್ರವಾದಿ ಹೇಳಿದನು. ಈ ಸಾಕ್ಷಿಯು ನಿಜವೇ. ಆದ ಕಾರಣ ಅವರು ಯಹೂದ್ಯರ ಕಾಲ್ಪನಾ ಕಥೆಗಳಲ್ಲಿ ಸತ್ಯಭ್ರಷ್ಟರಾದ ಮನುಷ್ಯರ ವಿಧಿಗಳಿಗೆ ಲಕ್ಷ್ಯ ಕೊಡದೆ ಕ್ರಿಸ್ತ ನಂಬಿಕೆಯಲ್ಲಿ ಸ್ವಸ್ಥ ಚಿತ್ತರಾಗಿರುವಂತೆ ಅವರನ್ನು ಕಠಿಣವಾಗಿ ಖಂಡಿಸಿ. ಶುದ್ಧರಿಗೆಲ್ಲವೂ ಶುದ್ಧವೇ, ಆದರೆ ಮಲಿನವಾದವರಿಗೆ, ನಂಬಿಕೆ ಇಲ್ಲದವರಿಗೆ ಯಾವುದು ಶುದ್ಧವಲ್ಲ. ಅವರ ಬುದ್ಧಿಯು ಮನಸ್ಸಾಕ್ಷಿ ಎರಡು ಮಲಿನವಾಗಿದೆ. ಅವರು ತಾವು ದೇವರನ್ನು ಅರಿತವರೆಂದು ಹೇಳಿಕೊಳ್ಳುತ್ತಾರೆ. ಹೇಳ್ತಾರೆ, ಒಂದು ಪೂರ ಸ್ಕ್ರಿಪ್ಚರ್ ಗೊತ್ತುಂಟು, ಆದಿಕಾಂಡ ಗೊತ್ತು, 1:1 ಗೊತ್ತು, 2:2 ಗೊತ್ತು, ಆದಿಕಾಂಡ 1:3 ಏನು ಬರೆದೆ ಗೊತ್ತು. ರೈಟ್? ಗಾಸ್ಪಲ್ ಆಫ್ ಜಾನ್ 3:16 ಏನು ಬರೆದೆ ಬಟ್ ಗೊತ್ತು. ಸಾಮ್ಸ್ 23 ಗೊತ್ತು, ಸಾಮ್ಸ್ 91 ಗೊತ್ತು, ಸಾಮ್ಸ್ 27 ಗೊತ್ತು, ಸಾಮ್ಸ್ 103 ಗೊತ್ತು, ಸಾಮ್ಸ್ 119 ಬಾಟ ಇದೆ ಕೆಲವರಿಗೆ ಗೊತ್ತು, ಎಲ್ಲ ಗೊತ್ತು. ಅವರು ತಾವು ದೇವರನ್ನು ಅರಿತವರೆಂದು ಹೇಳಿಕೊಳ್ಳುತ್ತಾರೆ, ಆದರೆ ಅವರು ಅಸಹ್ಯರು, ಅವಿಧೇಯರು, ಸತ್ಕಾರ್ಯಗಳಿಗೆಲ್ಲ ಅಪ್ರಯೋಜಕರು ಆಗಿರುವುದರಿಂದ ದೇವರನ್ನು ಅರಿಯವೆಂದು ತಮ್ಮ ಕಾರ್ಯಗಳಿಂದಲೇ ಹೇಳಿದಂತಾಯಿತು. ಅವರ ಆಕ್ಷನ್ ಹೇಳ್ತಾ ಇದೆ ಅವರಿಗೆ ದೇವರ ಬಗ್ಗೆ ಗೊತ್ತಿಲ್ಲ ಅಂತ. ಅದಕ್ಕೋಸ್ಕರ ದೇವರ ವಾಕ್ಯ ಪುನಃ ಪುನಃ ಒಂದು ಬರುವುದು ಯಾಕಂತ ಹೇಳಿದ್ರೆ ಅದು ನಿಮ್ಮ ಜೀವಿತದ ಒಂದು ಭಾಗವಾಗಬೇಕಂತ. ಜೀವಿತದ ಭಾಗವಾದರೆ ಅದರಲ್ಲಿ ನೀವು ಫಲವನ್ನು ಕಾಣುತ್ತೀರಿ. ನಿಮ್ಮ ಆಕ್ಷನ್ ಚೇಂಜ್ ಆಗುತ್ತದೆ, ನಿಮ್ಮ ನುಡಿ ಚೇಂಜ್ ಆಗುತ್ತದೆ. ನೀವು ಪ್ರೈಡ್ಫುಲ್ ಆಗಿರುವುದಿಲ್ಲ, ಈಗೋ ಎಲ್ಲ ಬಿಟ್ಟು ಹೋಗ್ತದೆ. ನೀವು ಹಂಬುಲ್ ಆಗ್ತೀರಿ. ಆತನು ದೀನರಿಗೆ ಹೆಚ್ಚಾದ ಕೃಪೆಯನ್ನು ಕೊಡುತ್ತಾನೆ. ಇಲ್ಲ, ಯಾಕೆ ಇದು ಬಂದೆ ಅಂತ ಹೇಳಿದರೆ, ಕೆಲವೊಮ್ಮೆ ಸುಮಾರು ಸತಿ ಇದನ್ನು ಪ್ರೀಚ್ ಮಾಡಿದ್ದೇನೆ. ಕೆಲವೊಮ್ಮೆ ಇದು ನನಗೆ ಗೊತ್ತಿದ್ರೆ ನೀವು ಇದ್ದಾಗಿರುವುದಿಲ್ಲ. ನಿಮ್ಮ ಲೈಫ್ ಸ್ಟೈಲಿಗೆ ಗೊತ್ತಾಗ್ತದೆ ಗೊತ್ತಿದೆ ಅಂತ ನಿಮಗೆ. ಎಲ್ಲರಿಗೆಲ್ಲ, ಕೆಲವರು ನೀವು ಫಸ್ಟ್ ಟೈಮ್ ಕೇಳ್ತಾ ಇದ್ದೀರಿ, ಇರಲಿ. ಓಕೆ, ಪ್ರಕಟಣೆ ಗ್ರಂಥ 26 ಪ್ರಥಮ ಪುನರುತ್ಥಾನದಲ್ಲಿ 5ರಿಂದ ಓದುವ, 4ರಿಂದ. ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು. ಹೇಳಿ, ಜನರು ಕೂತಿದ್ದರು. ನ್ಯಾಯ ತೀರಿಸುವ ಅಧಿಕಾರ ಅವರಿಗೆ ಕೊಡಲ್ಪಟ್ಟಿತ್ತು. ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷ್ಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ವಹಿಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ, ಅಂದರೆ 7 years ಪಾಸ್ ಆಗಿದೆ. ಫೋರ್ಹೆಡ್ ಮತ್ತೆ ಬಲಗೈ. ಓಕೆ, ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ವಹಿಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ಮತ್ತು ಕೈಯ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು. ಅವರು ಜೀವಿತರಾಗಿ ಎದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು. ಮಿಕ್ಕ ಸತ್ತವರು ಯಾರು? ಮಿಕ್ಕ ಸತ್ತವರು ಆ 1000 ವರ್ಷ ತೀರುವ ತನಕ ಜೀವಿತರಾಗಿ ಏಳಲಿಲ್ಲ. ಇದೇ ಪ್ರಥಮ ಪುನರುತ್ಥಾನವು. ನೆಕ್ಸ್ಟ್, ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನು, ಪರಿಶುದ್ಧನು ಆಗಿದ್ದಾನೆ. ಈಸ್ ಅ ಬಾರ್ನ್ ಅಗೇನ್. ಬಾರ್ನ್ ಅಗೇನ್ ಆದವರಿಗೊಂದು ಟೈಟಲ್ ಇದೆ, ಅವರು ಪರಿಶುದ್ಧರು. ನಾವು ಕ್ರಿಸ್ತನಲ್ಲಿ ಪರಿಶುದ್ಧವಾದ ಜನಾಂಗವಾಗಿದ್ದೇವೆ. ಯಾಕೆ ನಾವು ಪರಿಶುದ್ಧರಾಗಿದ್ದೇವೆ? ಕ್ರಿಸ್ತನಲ್ಲಿ ಪರಿಶುದ್ಧನಾದ ದೇವರಿಗೆ ಪರಿಶುದ್ಧರಾದ ಮಕ್ಕಳಾಗಿ ಆತನ ರಕ್ತದ ಮೂಲಕ ನಾವು ಹುಟ್ಟಿದ್ದೇವೆ. ಅದಕ್ಕೆ ಬೈಬಲ್ ಹೇಳ್ತೇವೆ, ಪ್ರಥಮ ಪುನರುತ್ಥಾನದಲ್ಲಿ ಸೇರಿದವನು ಧನ್ಯನು, ಅವನು ಪರಿಶುದ್ಧನು. ಈಸ್ ಹೋಲಿ. ಹೋಲಿನೆಸ್
ಪರಿಶುದ್ಧತೆ ಬರುವುದು ನಿನ್ನ ಕ್ರಿಯೆಗಳಿಂದ ಅಲ್ಲ. ಪರಿಶುದ್ಧತೆ ಬರುವಂಥದ್ದು ನೀನು ಪರಿಶುದ್ಧನಾದ ದೇವರಿಗೆ ಕ್ರಿಸ್ತನಲ್ಲಿ ಹುಟ್ಟಿದ್ದರಿಂದ. ಓಕೆ, ಪ್ರಥಮ ಪುನರುತ್ಥಾನ ಸೇರಿದವನು ಧನ್ಯನು, ಪರಿಶುದ್ಧನಾಗಿದ್ದಾನೆ. ಇಂಥವರ ಮೇಲೆ ಎರಡನೇ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ, ಹೇಳ್ರಿ, ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಳುವರು. ಆ 1000 ವರ್ಷಗಳು ತೀರಿದ ಮೇಲೆ ಸೈತಾನಿಗೆ ಸೆರೆಯಿಂದ ಬಿಡುಗಡೆ ಆಗುವುದು. ನೆಕ್ಸ್ಟ್, ಅವನು ಹೊರಗೆ ಬಂದು ಭೂಮಿಯ 4 ದಿಕ್ಕುಗಳಲ್ಲೂ ಗೋಗ್ ಮಗೋಗ್. ಎಲ್ಲಿದೆ ಗೋಗ್ ಮಗೋಗ್? ರಷ್ಯಾ. ಎಜೆಕಿಯಲ್ 37ನೇ ಅಧ್ಯಾಯ 38ನೇ ಅಧ್ಯಾಯದಲ್ಲಿ ನೋಡಿ ನಿಮಗೆ ಸಿಗ್ತದೆ. 38, 39. ಎಜೆಕಿಯಲ್, ಗೋಗ್ ಮಗೋಗ್, ರೂಸ್. ಬೈಬಲಲ್ಲಿದೆ ರುಷ್ಯಾದ ಬಗ್ಗೆ. ಮೊನ್ನೆ ಇರಾನ್ ವಾರ ಇತ್ತು, ಇರಾನ್ ಬಗ್ಗೆ ಬರೆಯಲ್ಪಟ್ಟಿದೆ. ರೈಟ್, ಇದೆ, ಇರಲಿ, ಅದು ಈಗ ತೋರಿಸ್ತಿಲ್ಲ. ಅವನು ಹೊರಗೆ ಬಂದು ಭೂಮಿಯ 4 ದಿಕ್ಕುಗಳಲ್ಲೂ ಗೋಗ್ ಮಗೋಗ್ ಎಂಬ ಜನಾಂಗಗಳನ್ನು ಮರಳುಗೊಳಿಸಿ ಅವರನ್ನು ಯುದ್ಧಕ್ಕೆ ಕೂಡಿಸುವನು. ಅವರ ಸಂಖ್ಯೆಯು ಸಮುದ್ರದ ಮರಳಿನಷ್ಟಿರುವುದು. ನೆಕ್ಸ್ಟ್, ಅವರು ದೇಶದಲ್ಲೆಲ್ಲ ಹರಡಿಕೊಂಡು ದೇವಜನರ ದಂಡಿಗೂ ನಮ್ಮ ಪ್ರಿಯ ಪಟ್ಟಣಕ್ಕೂ ಮುತ್ತಿಗೆ ಹಾಕಿದರು. ಅಂದರೆ ಯೆರೂಸಲೇಮಿಗೆ. ಪ್ರಿಯ ಪಟ್ಟಣ ಯಾವುದು? ಯೆರೂಸಲೇಮ್ ಅವರ ಟಾರ್ಗೆಟ್. ನಮ್ಮ ಪ್ರಿಯ ಪಟ್ಟಣಕ್ಕೂ ಮುತ್ತಿಗೆ ಹಾಕಿದರು. ಆಗ ಪರಲೋಕದಿಂದ ಬೆಂಕಿ ಇಳಿದು ಬಂದು ಅವರನ್ನು ದಹಿಸಿಬಿಟ್ಟಿತು. ನೆಕ್ಸ್ಟ್, ಇದಲ್ಲದೆ ಅವರನ್ನು ಮರಳುಗೊಳಿಸಿದ ಸೈತಾನನು ಬೆಂಕಿ ಗಂಧಕಗಳು ಉರಿಯುವ ಈ ವಾರ್ಗಳನ್ನು, ರೂಮರ್ಸ್ಗಳನ್ನು ಎಬ್ಬಿಸಿದ ಅದರ ಸ್ಪಿರಿಚುವಲ್ ವರ್ಲ್ಡಲ್ಲಿ ಯಾರು? ಇವನು. ಇವತ್ತು ವಾರ್ಗಳೆಲ್ಲ ಕೇಳ್ತೀರಲ್ಲ ನೀವು, ಅದರ ಹಿಂದೆ ಇರುವವನು ಇವನು. ಇರಲಿ, ಇದಲ್ಲದೆ ಅವರನ್ನು ಮರಳುಗೊಳಿಸಿದ ಸೈತಾನನು ಬೆಂಕಿ ಗಂಧಕಗಳು ಉರಿಯುವ ಕೆರೆಯಲ್ಲಿ ದೊಬ್ಬಲ್ಪಟ್ಟನು. 1000 ವರ್ಷಗಳ ನಂತರ ಅಲ್ಲಿ ಮೃಗವು ಸುಳ್ಳು ಪ್ರವಾದಿಯು ಕೂಡ ಇದ್ದಾರೆ. ಅವರು ಆಲ್ರೆಡಿ ಅಲ್ಲಿದ್ದಾರೆ. ಅವರು ಯಾವಾಗ ಹಾಕಲ್ಪಟ್ಟಿದ್ದಾರೆ? 1000 ವರ್ಷಗಳ ಹಿಂದೆ. ವಿದಿನ್ 7 ಇಯರ್ಸ್ ಆದ ನಂತರ ಇಮಿಡಿಯೇಟ್ಲಿ ಅವರನ್ನು ಹಾಕಿಬಿಡ್ತಾರೆ ಅಲ್ಲಿ. ಅದಕ್ಕೆ ಅವರಲ್ಲಿ ಇದ್ದಾರೆ ಅಂತ ಹೇಳ್ತದೆ. 19ನೇ ಅಧ್ಯಾಯದಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ನಮಗೆ ಸಿಗ್ತದೆ, ಪ್ರಕಟಣೆ ಗ್ರಂಥ. ಇರಲಿ, ಇದ್ದಾರೆ. ಅವರು ಹಗಲಿರುಳು ಯುಗ ಯುಗಾಂತರಗಳಲ್ಲಿಯೂ ಯಾತನೆ ಪಡುತ್ತಿರುವರು. ನರಕ ಎಂಬುದು 4 ದಿನದಲ್ಲ, ಹಗಲು ಇರುಳು. ಹೇಳ್ರಿ, ಹಗಲು ಇರುಳು. ಡೇ ಅಂಡ್ ನೈಟ್ ಯಾತನೆ, ನೋ ರೆಸ್ಟ್. ನೆಕ್ಸ್ಟ್ ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು. ಅವನೆದುರಿನಿಂದ ಭೂಮಿ ಆಕಾಶಗಳು ಓಡಿ ಹೋಗಿ ಇನ್ನು ಕಾಣಿಸ್ತಾ ಆಗೋದು. ಈ ಭೂಮಿ, ಈ ಆಕಾಶ ಪಿಡ್ಚು. ರೈಟ್. ಆಮೇಲೆ ಓದಿ ಪುನಃ. ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದಾತನು ಕಂಡೆನು. ಆತನ ಎದುರಿನಿಂದ ಭೂಮಿ ಆಕಾಶಗಳು ಓಡಿ ಹೋಗಿ ಇನ್ನು ಕಾಣಿಸದ ಹಾಗಾದವು, ಡಿಸಪಿಯರ್. ಓಕೆ, ನೆಕ್ಸ್ಟ್. ಇದಲ್ಲದೆ ಸತ್ತವರದ ದೊಡ್ಡವರು ಚಿಕ್ಕವರು ಎಷ್ಟೋ ವರ್ಷಗಳಿಂದ ಇದ್ದಾರಲ್ಲ. ಯೇಸು ಹೇಳಿದ, ಸಮಾಧಿಗಳಲ್ಲಿ ಇರುವವರೆಲ್ಲರೂ ದೇವಕುಮಾರನ ಸ್ವರವನ್ನು ಕೇಳಿ ಹೊರಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ, ಕೆಟ್ಟದನ್ನು ಮಾಡಿದವರಿಗೆ ತೀರ್ಪಿಗಾಗಿ. ಓನ್ಲಿ ಫಾರ್ ದ ಜಡ್ಜ್ಮೆಂಟ್. ನಿಂತಿದ್ದು ಕಂಡು ಆಗ ಪುಸ್ತಕಗಳು ತೆರೆಯಲ್ಪಟ್ಟು. ದೇವರ ಹತ್ರ ಪುಸ್ತಕ ಒಂದಿರುವುದಲ್ಲ, ಬೈಬಲ್. ಅನೇಕ ಪುಸ್ತಕಗಳಿವೆ. ಕೃತ್ಯಗಳ ಪುಸ್ತಕ ಇದೆ, ಜೀವಬಾಧ್ಯರ ಪುಸ್ತಕ ಇದೆ, ಜ್ಞಾಪಕದ ಪುಸ್ತಕ ಇದೆ. ರೈಟ್. ಅನೇಕ ಪುಸ್ತಕಗಳಿವೆ ದೇವರ ಹತ್ರ. ಬೈಬಲ್ ಇದೆ. ಬೈಬಲ್ ಎಂಬುವಂಥದ್ದು ದೇವರ ರಾಜ್ಯದ ಈ ಭಾರತ ದೇಶಕ್ಕೆ ಸಂವಿಧಾನ ಇದ್ದ ಹಾಗೆ. ರೈಟ್. ಈ ಸಂವಿಧಾನದಲ್ಲಿ ಏನಿದೆ? 3 ಸಂಗತಿಗಳು. ಯಾವುದಿದೆ? ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಇರಲಿ, ದೇವರ ಹತ್ರ ಒಂದು ಈ ಪುಸ್ತಕದ ಆಧಾರದ ಮೇಲೆ ಇರಲಿ. ಆ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕ ತೆರೆಯಲ್ಪಟ್ಟಿದ್ದು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಬಾರ್ನೆಗೇನಾದವರಿಗೆ ಇಲ್ಲಿ ನಿಲ್ಲಿಕ್ಕಿಲ್ಲ. ಯೇಸುವನ್ನು ಅಂಗೀಕಾರ ಮಾಡಿದವರಿಗೆ, ಕ್ರಿಸ್ತ ಯೇಸುನಲ್ಲಿ ಇರುವವರಿಗೆ ಇನ್ನು ಅಪರಾಧ ನಿರ್ಣಯ ಈಗ ಇಲ್ಲವೇ ಇಲ್ಲ. ಬಟ್ ಅವರಲ್ಲಿ ಕೂಡ ಆ ಜಡ್ಜ್ಮೆಂಟಲ್ಲಿ ಸ್ಟೇಜ್ಗಳಿವೆ. ನಮ್ಮ ಟೀಚಿಂಗ್ ಸೆಕ್ಷನ್ ಎಲ್ಲ ಬೇಕಾದ್ರೆ ನಾನು ತೋರಿಸ್ಬೋದು. ಎಲೆ ಕೊರೋಸಿನ ಮತ್ತು ಎಲ್ಲಿ
11ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 23ನೇ ವಚನದಲ್ಲಿ. ಮತ್ತಾಯನ ಬರೆದ ಇಲ್ಲೇ ಇರಲಿ, ಅದು ತೆಗಿರಿ ಸಿಸ್ಟರ್. 11:23 ಮ್ಯಾಥ್ಯೂ ಓದಿರಿ. 11:23. ಎಲೆ ಕಪರ್ನೌಮವೇ, ನೀನು ಪರಲೋಕಕ್ಕೆ ಏರಿಸಲ್ಪಡುವಿಯಾ? ಪಾತಾಳಕ್ಕೆ ಇಳಿವಿ. ನಿನ್ನಲ್ಲಿ ನಡೆದ ಮಹತ್ ಕಾರ್ಯಗಳು ಸೊದೋಮಿನಲ್ಲಿ ನಡೆದಿದ್ದರೆ ಅದು ಇಂದಿನವರೆಗೆ ಉಳಿಯುತ್ತಿತ್ತು. ಆದರೆ ನ್ಯಾಯ ವಿಚಾರಣೆಯ ದಿನದಲ್ಲಿ ನಿನ್ನಗಿಂತಲೂ ಸೊದೋಮ್ ಸೀಮೆಯ ಗತಿಯು ಮೇಲಾಗಿರುವುದು ಎಂದು ನಿಮಗೆ ಹೇಳುತ್ತೇನೆ ಅಂದನು. ನೆಕ್ಸ್ಟ್, ಆ ಸಮಯದಲ್ಲಿ ಯೇಸು ಹೇಳಿದನೆಂದೇ, ತಂದೆ ಪರಲೋಕ ಭೂಲೋಕಗಳ ಒಡೆಯನೆ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆ ಮಾಡಿ ಬಾಲಕರಿಗೆ ಪ್ರಕಟ ಮಾಡಿದಿ ಎಂದು ನಿನ್ನನ್ನು ಕೊಂಡಾಡುತ್ತೇನೆ. ದೊಡ್ಡ ದೊಡ್ಡ ಪಂಡಿತರಿಗೆ ಈ ರೆವಲೇಷನ್ ಅನ್ನು ಮರೆ ಮಾಡಿದಿ. ಎಲೆ ಕಪರ್ನೌಮೇ, ನೀನು ಪರಲೋಕಕ್ಕೆ ಏರಲ್ಪಡುವಿಯಾ? ಪಾತಾಳಕ್ಕೆ ಇಳಿವಿ ನೀನು. ನಿನ್ನಲ್ಲಿ ನಡೆದ ಮಹತ್ ಕಾರ್ಯಗಳು ಸೊದೋಮ್ ಮತ್ತು ಗೊಮೋರದಲ್ಲಿ ನಡೆದರೆ ಅದು ಇವತ್ತಿಗೂ ಉಳಿತಿತ್ತು. ಅದು ನ್ಯಾಯ ವಿಚಾರಣೆಯ ದಿನದಲ್ಲಿ ನಿನ್ನ ಗತಿಗಿಂತಲೂ ಅದರ ಗತಿ ಸ್ವಲ್ಪ ಮೇಲಿರುವುದು. ಸ್ಟೇಜ್ ಇರಲಿ. 12ರಲ್ಲಿ ಓದಿರಿ. 20:12 ಪ್ರಕಟಣೆ. ಇದೆಲ್ಲ ಸತ್ತವರ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು. ಪುಸ್ತಕ ಬರೆದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ನೆಕ್ಸ್ಟ್, ಸಮುದ್ರವು ತನ್ನೊಳಗಿದ್ದ ಸತ್ತವರನ್ನು ಒಪ್ಪಿಸಿತು. ಮೃತ್ಯುವು ಪಾತಾಳವು ತಮ್ಮ ವಶದಲ್ಲಿದ್ದ, ಎಷ್ಟೋ ವರ್ಷದಿಂದ ವಶದಲ್ಲಿದ್ದ ಶ್ರೀಮಂತ ವ್ಯಕ್ತಿ, ಯೇಸು ಹೇಳಿದ, ಅವನು ಅಲ್ಲಿ ಇದ್ದಾನೆ. ಸಮುದ್ರವು ತನ್ನೊಳಗೆ ಸತ್ತವರನ್ನು ಒಪ್ಪಿಸಿತು. ನೀನು ಸಮುದ್ರದಲ್ಲಿ ಬಿದ್ದು ಸತ್ತವರು, ಟೈಟಾನಿಕ್ ಬಿದ್ದು ಸತ್ತವರು ಎಲ್ಲರೂ ಒಪ್ಪಿಸಿಕೊಡ್ತದೆ. ಸಮುದ್ರದಲ್ಲಿ ಎಷ್ಟೋ ಮಂದಿ ಸತ್ತಿದ್ದಾರೆ. ರೈಟ್. ಸಮುದ್ರವು ತನ್ನೊಳಗೆ ಸತ್ತವರನ್ನು ಒಪ್ಪಿಸಿತು. ಮೃತ್ಯು ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿದವು. ಅವರಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. ನೆಕ್ಸ್ಟ್, ಆಮೇಲೆ ಮೃತ್ಯು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆ ಅದು ಯಾವುದು? ನೀರಿನ ಕೆರೆ ಅಲ್ಲ, ಬೆಂಕಿಯ ಕೆರೆ. ಒಬ್ಬ ನೀರಿನಲ್ಲಿ ಮುಳುಗಿದ್ರೆ ಏನಾಗ್ತದೆ? ಬಾಯಿ ಮಾಡಿದರೆ ನೀರು ಹೋಗ್ತದೆ, ಕಿವಿಯ ಒಳಗೆ ನೀರು ಹೋಗ್ತದೆ, ಕಣ್ಣು ತೆರೆದರೆ ನೀರು ಹೋಗ್ತದೆ. ಬೆಂಕಿಯ ಕೆರೆ ಒಳಗೆ ಮಾಡಿದರೆ ಒಳಗೆ ಬೆಂಕಿ ಹೋಗ್ತದೆ, ಕಿವಿಯೊಳಗೆ ಬೆಂಕಿ ಹೋಗ್ತದೆ, ಕಣ್ಣಿನೊಳಗೆ ಬೆಂಕಿ ಹೋಗ್ತದೆ. ಆಲೋಚನೆ ಮಾಡ್ರಿ. ಆಮೇಲೆ ಮೃತ್ಯು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟು ಆ ಬೆಂಕಿಯ ಕೆರೆ 2ನೇ ಮರಣವು. ದೆನ್ ಡೆತ್ ಅಂಡ್ ಹೆಡ್ಸ್ ವರ್ ಕಾಸ್ಟ್ ಇನ್ ಟು ದ ಲೇಕ್ ಆಫ್ ಫೈರ್. ದಿಸ್ ಇಸ್ ದಟ್ ಸೆಕೆಂಡ್ ಡೆತ್. ನಾನು ಹೇಳಿದೆ ಫಸ್ಟ್ ಡೆತ್ತಿಗೆ ಫಸ್ಟ್ ಹೇಳಿದೆ ಸೊಲ್ಯೂಷನ್ ಇದೆ, ಸೆಕೆಂಡ್ ಡೆತ್ತಿಗೆ ಸೊಲ್ಯೂಷನ್ ಇಲ್ಲ. ಪ್ರೇಸ್ ಗಾಡ್. ನೀವು ಯೇಸುವನ್ನು ಈ ಲೋಕದಲ್ಲಿ ಇರುವಾಗ ಅಂಗೀಕಾರ ಮಾಡಿದರೆ ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ನೀವು ಜೀವಕ್ಕೆ ಸೇರಿದ್ದೀರಿ. 2ನೇ ಮರಣಕ್ಕೆ ನಿಮ್ಮ ಮೇಲೆ ಅಧಿಕಾರ ಇಲ್ಲ. ಪ್ರಥಮ ಪುನರುತ್ಥಾನದಲ್ಲಿ ಎದ್ದವರು ಧನ್ಯರು. 2ನೇ ಮರಣಕ್ಕೆ ಅವರ ಮೇಲೆ ಅಧಿಕಾರ ಇಲ್ಲ. ಕಮಲ್ರಿ, ನಮ್ಮ ಮೇಲೆ 2ನೇ ಮರಣಕ್ಕೆ ಅಧಿಕಾರ ಇಲ್ಲ. ಪ್ರೇಸ್ ಗಾಡ್. ಆ ನಂತರ ಹೊಸ ಭೂಮಿ ಆಕಾಶಗಳನ್ನು ದೇವರು ಸೃಷ್ಟಿ ಮಾಡುತ್ತಾನೆ. ಐಸಾಯದಲ್ಲಿ ಬರೆಯಲ್ಪಟ್ಟಿದೆ, ಪ್ರಕಟಣೆ ಗ್ರಂಥ 21ರಲ್ಲಿದೆ, 22ರಲ್ಲಿದೆ. ನ್ಯೂ ಹೆವನ್ ಅಂಡ್ ನ್ಯೂ ಅರ್ತ್. ದೇವರು ಮನುಷ್ಯನು ಸೃಷ್ಟಿ ಮಾಡಿದ್ದು ಪರಲೋಕಕ್ಕೋಸ್ಕರ ಅಲ್ಲ, ದೇವರು ಮನುಷ್ಯನು ಸೃಷ್ಟಿ ಮಾಡಿದ್ದು ಭೂಮಿಗೋಸ್ಕರವೇ. ಮತ್ತೆ ಕಂಟಿನ್ಯೂ ಆಗಿ ಅವನ ನೆತ್ತಿಯೊತ್ತ ಭೂಮಿಯ ಮೇಲೆ ಇರ್ತದೆ. ಪ್ರೇಸ್ ಗಾಡ್. ಆಗ ಸೈತಾನ ಇಲ್ಲ, ಆಗ ಮತ್ಸರ ಇಲ್ಲ, ಆಗ ಸಿಂಹ ಕೂಡ ನಿಮ್ಮನ್ನು ಕಚ್ಚಲಿಕ್ಕೆ ಬರುವುದಿಲ್ಲ, ನಾಯಿ ಕೂಡ ನಿಮಗೆ ಬೊಗಳುವುದಿಲ್ಲ. ರೈಟ್. ವಾಟ್ ಎ ಗ್ಲೋರಿಯಸ್ ಫ್ಯೂಚರ್. ಎಂಥ ಒಂದು ಮಹಿಮೆಯ ಫ್ಯೂಚರ್ ಇದೆ. ಸತ್ಯವೇದದಲ್ಲಿ ಏನು ಬರೆಯಲ್ಪಟ್ಟಿದೆ, ಕೆಲವು ನೆರವೇರಲ್ಪಟ್ಟಿದೆ, ಕೆಲವು ನೆರವೇರಲಿಕ್ಕಿದೆ. ನೀವು ಎಲ್ಲಿದ್ದೀರಿ ಚೆಕ್ ಮಾಡಿರಿ. ಪ್ರೇಸ್ ಗಾಡ್. ಆರ್ ಯು ಸೀರಿಯಸ್? ಈ ಸತ್ಯಾಂಶವನ್ನು ಇತರರಿಗೆ ಶೇರ್ ಮಾಡೋದಲ್ಲಿ ಸೀರಿಯಸ್ ಆಗಿದ್ದೀರಾ? ಫಸ್ಟ್ ನಾನು ಇದನ್ನು ಒಪ್ಪುವುದಿಲ್ಲ ಅಂತ ಹೇಳಿದರೆ ನೀವು ಒಂದಿನ ಮುಂದೆ ಹೋಗಲೇಬೇಕು, ಹಿಂದೆ ಹೋಗೋದಿಲ್ಲ. ರೈಟ್. ಮುಂದೆ ಹೋಗಲೇಬೇಕು. ಇಟ್ಸ್ ನಾಟ್ ಎ ಕ್ವಶನ್ ಆಫ್ ಫಿಯರ್ ಬಟ್ ರಿಯಾಲಿಟಿ. ಓಕೆ, ನಾವೆಲ್ಲ ನಿಂತ್ಕೊಳ್ಳುವ ದೇವರ ಸನ್ನಿಧಾನದಲ್ಲಿ. ನಿಮ್ಮ ಜೀವಿತದಲ್ಲಿ ಯೇಸುಗೋಸ್ಕರ ನಿಮ್ಮ ಜೀವಿತವನ್ನು ನೀವು ಕಮಿಟ್ ಮಾಡದಿದ್ದರೆ ಇವತ್ತು ನೀವು ಕಮಿಟ್ ಮಾಡಿರಿ. ದಿಸ್ ವರ್ ಕಮ್ ಫಸ್ಟ್ ಟೈಮ್
ಜೀಸಸ್ ಡೈಡ್ ಫಾರ್ ಯು. ಯೇಸು ಕ್ರಿಸ್ತ ನಿನಗೋಸ್ಕರ ಸತ್ತಿದ್ದಾನೆ. ನಿನ್ನ ಪಾಪ, ನಿನ್ನ ಶಾಪ, ನಿನ್ನ ಮರಣವನ್ನು ಆತನು ಹೊತ್ತುಕೊಂಡು ಹೋಗಿದ್ದಾನೆ. ಯೇಸುನ ಅಂಗೀಕಾರ ಮಾಡಿರಿ. ಯಾಕಂತ ಹೇಳಿದ್ರೆ ನಿತ್ಯ ಜೀವವನ್ನು ಹೊಂದಲಿಕ್ಕೆ. ನರಕ ಇದೆ ಅಂತ ಭಯದಿಂದ ಅಲ್ಲ. ರೈಟ್? ಹಿ ಲವ್ಸ್ ಯು ಸೋ ಮಚ್. ಆತ ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ. ನಿಮ್ಮನ್ನು ಇದ್ದಾಗೆ ಆತನು ಪ್ರೀತಿ ಮಾಡುತ್ತಾನೆ. ಹಿ ಲವ್ಸ್ ಯು ಆಸ್ ಯು ಆರ್. ನಿಮ್ಮನ್ನು ಪ್ರೀತಿ ಮಾಡಿ ಆತನು ಈ ಲೋಕಕ್ಕೆ ಬಂದ. ಆತನು ಮನುಷ್ಯನಾದ. ಆತನು ಪೆಟ್ಟು ತಿಂದ. ಆತನು ಶಿಲುಬೆಯಲ್ಲಿ ನೇತಾಡಿದ, ರಕ್ತವನ್ನು ಸುರಿಸಿದ. ಪ್ರೇಸ್ ಗಾಡ್. ಘೋರವಾದ ಮರಣವನ್ನು ಆತನು ಅನುಭವಿಸಿದ. ವೈ? ಹಿ ಲವ್ಸ್ ಯು ಸೋ ಮಚ್. ಆತ ನನ್ನನ್ನು ಪ್ರೀತಿ ಮಾಡಿದ್ದಾನೆ. ಆತನ ಪ್ರೀತಿಯನ್ನು ನೀವು ಅಂಗೀಕಾರ ಮಾಡದಿದ್ರೆ ದಿಸ್ ದ ರೈಟ್ ಟೈಮ್. ಐ ವಿಲ್ ಲೀಡ್ ಯು ಇನ್ ಪ್ರೇಯರ್. ಯಾರು ನೀವು ಆನ್ಲೈನಲ್ಲಿ ವೀಕ್ಷಿಸ್ತಾ ಇದ್ದೀರಿ, ಇಷ್ಟರವರೆಗೆ ಯೇಸುಗೋಸ್ಕರ ನಿಮ್ಮ ಜೀವಿತವನ್ನು ಕಮಿಟ್ ಮಾಡಲಿಲ್ಲ, ಇವತ್ತು ಮಾಡ್ರಿ. ಆಲ್ರೆಡಿ ನೀವು ಕಮಿಟ್ ಮಾಡಿದ್ದೀರಿ. ನಿಮಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ, ಆತನ ಪ್ರೀತಿಯನ್ನು ಇತರರಿಗೆ ಶೇರ್ ಮಾಡುವಂಥದ್ದು. ಇಫ್ ಯು ಲವ್ ಯುವರ್ ನೇಬರ್, ಇಫ್ ಯು ಲವ್ ಯುವರ್ ಫ್ಯಾಮಿಲಿ ಮೆಂಬರ್, ನಿಮ್ಮ ತಂದೆ ತಾಯಿಗಳನ್ನು, ನಿಮ್ಮ ಫ್ರೆಂಡ್ಸ್ಗಳನ್ನು ನೀವು ಪ್ರೀತಿ ಮಾಡ್ತಾ ಇದ್ದೀರಿ, ರಿಯಲ್ ನೀವು ಪ್ರೀತಿ ಮಾಡೋದಾದರೆ ನೀವು ಸುವಾರ್ತೆಯನ್ನು ಹೇಳ್ತೀರಿ. ಪಾಸ್ಟರ್ ಅವರು ಕೇಳುವುದಿಲ್ಲ, ನೀವು ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೀರಿ. ಅಥವಾ ನಾನು ಪ್ರೀತಿ ಮಾಡ್ತೇನೆ ಅಂತ ನೀನು ಸುವಾರ್ತೆ ಹೇಳುವುದಿಲ್ಲ ಅಂತ ಹೇಳಿದರೆ, ಸುವಾರ್ತೆಗೋಸ್ಕರ ಪ್ರಯಾಸ ಪಡೋದಿಲ್ಲ ಅಂತ ಹೇಳಿದೆ, ದಟ್ ಇಸ್ ನಾಟ್ ಎ ಸ್ಪಿರಿಚುವಲ್ ಲವ್, ದಟ್ ಇಸ್ ಅ ಫ್ಲೆಶಿ ಲವ್. ಅದು ಶಾರೀರಿಕವಾದ ಪ್ರೀತಿ. ಪ್ರೈಸ್ ಗಾಡ್. ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಫಾದರ್. ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಜಸ್ಟ್ ಯಾರು ನೀವು ಆನ್ಲೈನಲ್ಲಿ ಇರ್ಬೋದು, ಜಸ್ಟ್ ನನ್ನೊಟ್ಟಿಗೆ ಪ್ರಾರ್ಥನೆ ಹೇಳ್ರಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ನೀನು ನನ್ನ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನಮಗೋಸ್ಕರ ನೀನು ಕಳಿಸ್ತಿ. ಆತನು ನಮಗೋಸ್ಕರ ಕ್ರೂಜೆಯಲ್ಲಿ ಪ್ರಾಣವನ್ನು ಕೊಟ್ಟು, ರಕ್ತವನ್ನು ಸುರಿಸಿ, ಹೂಣಲ್ಪಟ್ಟು, ಮೂರನೇ ದಿನ ಸತ್ತವರ ಒಳಗಿಂದ ಆತನು ಎದ್ದು ಬಂದಿದ್ದಾನೆ. ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ, ಆತನು ಸುರಿಸಿದ ರಕ್ತದ ಮೂಲಕ ನನ್ನ ಪಾಪಗಳು ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು. From the heart you are believing for righteousness. Your confession made unto salvation. ನಾವು ಬಾಯಿಂದ ಅರಿಕೆ ಮಾಡುತ್ತೇವೆ, ಇವತ್ತಿನಿಂದ ಯೇಸುವೇ ನನ್ನ ಕರ್ತನೆಂದು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಾನು ನಂಬಿಕೆಯ ಮೂಲಕ ಹೊಂದುತ್ತೇನೆ. ಐ ಆಮ್ ಸೇವ್ಡ್. ಪ್ರೇರ್, ಯಾರು ನೀವು ನಂಬಿದ್ದೀರಿ, ಆತನ ಕ್ರೂಜೆ, ಮರಣ, ಹೂಣಲ್ಪಡುವಿಕೆ, ಪುನರುತ್ಥಾನ ನಂಬಿದ್ದೀರಿ, ಯು ಆರ್ ಸೇವ್ಡ್. You are free. You are free from second death. You are free from death. You are free from curse. You are free from sin. You are free from all demons. You are free by the power of the Holy Spirit. ಯಾರು ನೀವು ಆಲ್ರೆಡಿ ಫ್ರೀ ಆಗಿದ್ದೀರಿ, ಯಾರು ಆಲ್ರೆಡಿ ನೀವು ಸ್ವಾರ್ಥೆಯನ್ನು ಅಂಗೀಕಾರ ಮಾಡಿದ್ದೀರಿ, ನಿಮಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ಈ ಸ್ವಾರ್ಥೆಯನ್ನು ಹೇಳುವಂತದ್ದು, ಸಮಾಧಾನದ ಸುವಾರ್ತೆಯನ್ನು ಸಾರುವಂತ ಸಿದ್ಧ ಮನಸ್ಸೆಂಬ ಕೆರಗಳನ್ನು ನಾವು ಮೆಟ್ಟಿ ನಿಂತವರಾಗಿದ್ದೇವೆ. ಕಮ್ ಆನ್, ಬಿ ಪ್ರಿಪೇರ್. ಥ್ಯಾಂಕ್ ಯು ಲಾರ್ಡ್. ತಂದೆ, ನಿನ್ನ ಕೃಪೆ ಪ್ರತಿಯೊಬ್ಬರ ಮೇಲೆ ಬಿಡುಗಡೆ ಆಗಲೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಲಾರ್ಡ್, ಐ ರಿಲೀಸ್ ಯುವರ್ ಗ್ರೇಸ್ ಓ ಗಾಡ್. ಐ ರಿಲೀಸ್ ಯುವರ್ ಗ್ರೇಸ್ ಓ ಗಾಡ್. ಪ್ರತಿಯೊಬ್ಬರು ತೀರ್ಮಾನ ಮಾಡಲಿ, ಪ್ರತಿಯೊಬ್ಬರು ಅಂತರ್ಯದಲ್ಲಿ ಎದ್ದೇಳಲೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ನಾವು ಸೀರಿಯಸ್ ಆಗುವರಾಗಿದ್ದೇವೆ. ಅನೇಕ ಅನ್ರೀಚಿಗೆ ನಾವು ರೀಚ್ ಆಗುವರಾಗಿದ್ದೇವೆ. ಥ್ಯಾಂಕ್ ಯು ಜೀಸಸ್. ಜೀಸಸ್ ವಿಲ್ ಲವ್ ಯು ಲಾರ್ಡ್. ಯಾವುದೇ ಸೋಮಾರಿತನ ನಮ್ಮನ್ನು ಅಳ್ಳಿಕ್ಕೆ ಆಗುವುದಿಲ್ಲ. ಓ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಥ್ಯಾಂಕ್ ಯು. ಐ ಬ್ಲೆಸ್ ಈಚ್ ಅಂಡ್ ಎವ್ರಿ ಒನ್ ಓ ಗಾಡ್. ಪ್ರೇರ್, ನೀವು ಯಾವಾಗ ತೀರ್ಮಾನ ಮಾಡುತ್ತೀರಿ, ನಾನು ಹೇಳ್ತೇನೆ, ನಿಮ್ಮ ಎಲ್ಲ ಪ್ರಾಬ್ಲಮ್ಗಳು ತನ್ನಷ್ಟಕ್ಕೆ ಸಾಲ್ವ್ ಆಗುತ್ತವೆ. ಯು ಆರ್ ಗಿವಿಂಗ್ ಯುವರ್ ಸೆಲ್ಫ್ ಟು ದ ಪರ್ಪಸ್ ಆಫ್ ಗಾಡ್. ದೇವರು ನಿಮಗೆ ಯಾವ ಉದ್ದೇಶ ಇಟ್ಟಿದ್ದಾನೋ ಆ ಉದ್ದೇಶಕ್ಕೆ ನೀವು ಕೊಡುವಾಗ ಯು ಆರ್ ಇನ್ ರೈಟ್ ಟ್ರ್ಯಾಕ್. ಯು ಆರ್ ಆನ್ ರೈಟ್ ಟ್ರ್ಯಾಕ್. ನೀವು ಸರಿಯಾದ ಒಂದು ಟ್ರ್ಯಾಕಲ್ಲಿ ಇರುತ್ತೀರಿ. ಯು ವಿಲ್ ರೀಚ್ ದ ಡೆಸ್ಟಿನಿ ವಿಚ್ ಗಾಡ್ ಹಸ್ ಕಾಲ್ಡ್ ಯು. ದೇವರು ನಿಮ್ಮನ್ನು ಯಾವುದಕ್ಕೆ ಕರೆದಿದ್ದಾನೋ ಅದಕ್ಕೆ ರೀಚ್ ಆಗುತ್ತೀರಿ. ನೀವು ಕೈ ಹಾಕಿದ ಕೆಲಸವು ಆಟೋಮೆಟಿಕ್ ಸಫಲವಾಗುತ್ತದೆ. ದೇವರ ಬೆಳಕು ನಿಮಗೆ ಬರುತ್ತದೆ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ತಂದೆ, ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್, 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 ಆಮೆನ್. ಓಕೆ.